ನಮಸ್ಕಾರ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರು ಜಿಲ್ಲಾ ಸಮಿತಿಯ ಹೆಮ್ಮೆಯ ಪ್ರಸ್ತುತಿ. ನಿರ್ಮಾಣ ನೆರವು ಶ್ರೀಮತಿ ಎಂ.ಎನ್. ಜಯಂತಿ ಗುರುರಾಜ್. ಸದಸ್ಯರು ಆಭಾಸಾಪ ಜಿಲ್ಲಾ ಸಮಿತಿ ಮೈಸೂರು. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರು 225ನೆಯ ದೂರಕರೆ ಉಪನ್ಯಾಸ ಕಾರ್ಯಕ್ರಮ. ಪ್ರಸ್ತುತಿ ಸಹಕಾರ ಕೃಷ್ಣದೇವರಾಯ ಸಾಹಿತ್ಯಕೂಟ ಮೈಸೂರು. ನಿರೂಪಣೆ ಶ್ರೀಮತಿ ಕಾತ್ಯಾಯನಿ. ಪ್ರಾರ್ಥನೆ ಶ್ರೀಮತಿ ಹೇಮಾ ಮಂಜುನಾಥ್. ಸ್ವಾಗತ ಮತ್ತು ಅತಿಥಿ ಪರಿಚಯ ಶ್ರೀ ಶ್ರೀಕಾಂತ್, ಸಹ ಸಂಚಾಲಕರು ಕೃಷ್ಣದೇವರಾಯ ಸಾಹಿತ್ಯಕೂಟ. ಧನ್ಯವಾದ ಸಮರ್ಪಣೆ ಶ್ರೀ ಎಸ್. ಸುಬ್ರಹ್ಮಣ್ಯ, ಅಧ್ಯಕ್ಷರು ಮೈಸೂರು ಜಿಲ್ಲಾ ಸಮಿತಿ. ವಾರದ ಕಿರುಕಥೆ ಶ್ರೀ ರಘುಶೆಟ್ಟಿ, ಪ್ರಾಂತ ಕಾರ್ಯಕ್ರಮ ಅನುವರ್ತಿ. ತಾಂತ್ರಿಕ ಸಹಕಾರ ಶ್ರೀಮತಿ ಜಯಮಾಲಾ, ಸಂಪರ್ಕ ಪ್ರಮುಖ್, ಜಿಲ್ಲಾ ಸಮಿತಿ ಆಭಾಸಾಪ ಮೈಸೂರು. ಸಮನ್ವಯಕಾರರು ಶ್ರೀಮತಿ ಚಂದ್ರಕಲಾ ಕುಮಾರ್, ಸಹಕಾರ್ಯದರ್ಶಿ ಜಿಲ್ಲಾ ಸಮಿತಿ ಮೈಸೂರು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಎಲ್ಲರಿಗೂ ನಮಸ್ಕಾರ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಜಿಲ್ಲಾ ಸಮಿತಿಯ ದೂರಕರೆ 225ನೇ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಈ ದಿನದ ಉಪನ್ಯಾಸ ವಚನ ಸಾಹಿತ್ಯ, ಸ್ತ್ರೀ ಸಮಾನತೆ, ಸ್ವಾತಂತ್ರ್ಯ ಒಂದು ಅವಲೋಕನ. ಉಪನ್ಯಾಸಕರು ಶ್ರೀ ಶ್ರೀಶೈಲ ಬೀಳಗಿ ಕೆಇಎಸ್, ಬರಹಗಾರರು, ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಹೋಗಾದಿ, ಮೈಸೂರು. ಇವರಿಂದ ನಾವು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಮೊದಲು ಪ್ರಾರ್ಥನೆಯಿಂದನೇ ಅಲ್ವೇ? ಹಾಗೆ ಪ್ರಾರ್ಥನೆ ಶ್ರೀಮತಿ ಹೇಮಾ ಮಂಜುನಾಥ್ ಅವರಿಂದ. ಎಲ್ರಿಗೂ ನಮಸ್ಕಾರ. ವಿನಾಯಕ ವಿನಾಯಕ ವಿಘ್ನ ವಿನಾಶಕ ವಿನಾಯಕ, ವಿನಾಯಕ ವಿನಾಯಕ ವಿಘ್ನ ವಿನಾಶಕ ವಿನಾಯಕ, ವಿನಾಯಕ ವಿನಾಯಕ ವಿಘ್ನ ವಿನಾಶಕ ವಿನಾಯಕ, ಶಂಭು ಕುಮಾರ ವಿನಾಯಕ, ಶಂಕರಿ ಪುತ್ರ ವಿನಾಯಕ, ಶಂಭು ಕುಮಾರ ವಿನಾಯಕ, ಶಂಕರಿ ಪುತ್ರ ವಿನಾಯಕ, ವಿನಾಯಕ ವಿನಾಯಕ ವಿಘ್ನ ವಿನಾಶಕ ವಿನಾಯಕ, ಬಾಲಗಣಪತಿ ವಿನಾಯಕ, ಪರಮದಯಾಳು ವಿನಾಯಕ, ಬಾಲಗಣಪತಿ ವಿನಾಯಕ, ಪರಮದಯಾಳು ವಿನಾಯಕ, ವಿನಾಯಕ ವಿನಾಯಕ ವಿಘ್ನ ವಿನಾಶಕ ವಿನಾಯಕ, ಭಕ್ತ ಜನಪ್ರಿಯ ವಿನಾಯಕ, ತವ ಪಾದ ನಮಸ್ತೆ ವಿನಾಯಕ, ಭಕ್ತ ಜನಪ್ರಿಯ ವಿನಾಯಕ, ತವ ಪಾದ ನಮಸ್ತೆ ವಿನಾಯಕ, ವಿನಾಯಕ ವಿನಾಯಕ ವಿಘ್ನ ವಿನಾಶಕ ವಿನಾಯಕ, ವಿನಾಯಕ ವಿನಾಯಕ ವಿಘ್ನ ವಿನಾಶಕ ವಿನಾಯಕ, ವಿಘ್ನ ವಿನಾಶಕ ವಿನಾಯಕ. ಧನ್ಯವಾದ. ಸುಶ್ರಾವ್ಯವಾಗಿ ಗಣಪತಿಯನ್ನು ಪ್ರಾರ್ಥಿಸಿದಂತ ಶ್ರೀಮತಿ ಹೇಮಾ ಮಂಜುನಾಥ್ ಅವರಿಗೆ ಧನ್ಯವಾದಗಳು. ಈಗ ಸ್ವಾಗತ ಮತ್ತು ಅತಿಥಿ ಪರಿಚಯ ಶ್ರೀ ಶ್ರೀಕಾಂತ್, ಸಹ ಸಂಚಾಲಕರು ಕೃಷ್ಣದೇವರಾಯ ಕೂಟ ಮೈಸೂರು, ಇವರಿಂದ. ಎಲ್ಲರಿಗೂ ಶುಭ ಸಂಜೆ ಮತ್ತು ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇದು 225ನೇ ಗೂಗಲ್ ಉಪನ್ಯಾಸ ಕಾರ್ಯಕ್ರಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರು ಜಿಲ್ಲೆ ಸಮಿತಿಯಿಂದ. ಉಪನ್ಯಾಸಕರ ಪರಿಚಯ ಶ್ರೀ ಶ್ರೀಶೈಲ ಬೆಳಗಿ ಕೆಇಎಸ್, ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ. ಶ್ರೀಯುತ ಶ್ರೀಶೈಲ ಬೆಳಗಿ ಅವರ ಮೂಲ ಸ್ಥಳ ವಿಜಯಪುರ ಜಿಲ್ಲೆಯ ಸಾರವಾಡ. ಕನ್ನಡ ಭಾಷಾ ಸಾಹಿತ್ಯ ಪರಿಷತ್ ಮೈಸೂರು ಜಿಲ್ಲೆ ಸಮಿತಿಯಿಂದ. ಉಪನ್ಯಾಸಕರ ಪರಿಚಯ ಶ್ರೀ ಶ್ರೀಶೈಲ ಬೆಳಗಿ ಕೆಇಎಸ್, ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ. ಶ್ರೀಯುತ ಶ್ರೀಶೈಲ ಬೆಳಗಿ ಅವರ ಮೂಲ ಸ್ಥಳ
ಕರ್ನಾಟಕ ಶೈಕ್ಷಣಿಕ ಸೇವೆಯ ಆಯ್ಕೆಯಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ವಿವಿಧ ಆಡಳಿತಾತ್ಮಕ ಹುದ್ದೆ ಜವಾಬ್ದಾರಿಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿ ಕೊಡಗು ಜಿಲ್ಲೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ನಿವೃತ್ತರಾದ ನಂತರದಲ್ಲಿ ಮೈಸೂರಿನ ಬೋಗಾದಿಯಲ್ಲಿ ನಿವಾಸಿಯಾಗಿದ್ದಾರೆ. ಸಾಹಿತ್ಯ, ಸಂಘಟನಾ ಚಟುವಟಿಕೆಗಳಲ್ಲದೆ ಅತ್ಯುತ್ತಮ ಬೋಧಕರಾಗಿಯೂ ಜನಪ್ರಿಯರಾಗಿದ್ದಾರೆ. ಕಾವ್ಯ ರಚನೆಯಲ್ಲೂ ಯಶಸ್ವಿಯಾಗಿದ್ದಾರೆ. ಹಿಗ್ಗಿನ ಬುಗ್ಗಿ ಇವರ ಶಿಶು ಕೇಂದ್ರಿತ ಕವನ ಸಂಕಲನ. ನೀನೊಲಿದರೆ ಈ ಕವನ ಸಂಕಲನದಲ್ಲಿ ವರ್ತಮಾನ ಬದುಕಿನ ಸ್ಪಂದನವಿದೆ. ಇಂದು ವಚನ ಸಾಹಿತ್ಯ, ಸ್ತ್ರೀ ಸಮಾನತೆ ಮತ್ತು ಸ್ವಾತಂತ್ರ್ಯ ಒಂದು ಅವಲೋಕನ ಈ ವಿಷಯ ಕುರಿತಂತೆ ಉಪನ್ಯಾಸ ನೀಡಲಿದ್ದಾರೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಅತಿಥಿಗಳನ್ನು ಪರಿಚಯ ಮಾಡಿಕೊಟ್ಟಂತ ಶ್ರೀ ಶ್ರೀಕಾಂತ್ ಅವರಿಗೆ ಧನ್ಯವಾದ. ಎಲ್ಲರಿಗೂ, ಕೇಳುಗರಿಗೂ ಹಾಗೂ ಉಪನ್ಯಾಸಕರಿಗೂ ಎಲ್ಲರಿಗೂ ಸ್ವಾಗತ, ಮತ್ತೊಮ್ಮೆ ಸ್ವಾಗತ. ಸರ್, ವೇದಿಕೆ ನಿಮ್ದು ಸರ್. ಥ್ಯಾಂಕ್ ಯು. 225ನೇ ಗೂಗಲ್ ಮೀಟ್ ಅವಕಾಶ ಕೊಟ್ಟಿದ್ದಕ್ಕಾಗಿ ಮೊದಲನೇದಾಗಿ ನಾನು ತಮ್ಮೆಲ್ಲರಿಗೂ ನನ್ನ ವೈಯಕ್ತಿಕ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ಗೂಗಲ್ ಮೀಟ್ನಲ್ಲಿ ಸೇರ್ಲಿಕ್ಕೆ ಅಥವಾ ಬಂದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ಮೂಲ ಕಾರಣಕರ್ತರು ನಮ್ಮ ಬೊಮ್ಮೇಗೌಡ ಸಾಹೇಬರು. ಈಗಾಗಲೇ ತಮಗೆಲ್ಲ ಗೊತ್ತಿದೆ, ನಾನು ಹಿಂದಿನ ಬೊಮ್ಮೇಗೌಡ ಸಾಹೇಬರ ಗೂಗಲ್ ಮೀಟ್ ಅಲ್ಲಿ ವೀಕ್ಷಕನಾಗಿ ಕೇಳುಗನಾಗಿ ಬಂದು ಒಂದೊಳ್ಳೆ ಅವಕಾಶ ಸಿಕ್ತು. ಹಾಗೆ ಸುಬ್ರಹ್ಮಣ್ಯ ಸರು ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದನ್ನ ಸಮರ್ಪಕವಾಗಿ ನಿಭಾಯಿಸ್ತೀನಿ ಅಂತಕ್ಕಂಥ ಒಂದಿಷ್ಟು ನಂಬಿಕೆಯೊಂದಿಗೆ ಬಂದಿದ್ದೇನೆ. ಮತ್ತೆ ಇಲ್ಲಿ ತಾವೆಲ್ಲರೂ ಬಹಳಷ್ಟು ಹಿರಿಯರಿದ್ದೀರಿ, ಅನುಭವಗಳಿದ್ದೀರಿ. ಈ ಒಂದು ಸಾಹಿತ್ಯ ಕೂಟದಲ್ಲಿ ತಾವು ಪಾಲ್ಗೊಂಡಿದ್ದೀರಿ, ಮತ್ತೆ ಇದನ್ನ ಸಂಚಾಲನೆ ಮಾಡ್ತಾ ಇದ್ದೀರಿ. ನನಗೂ ಕೂಡ ಅವಕಾಶ ಸಿಕ್ಕಿದ್ದಕ್ಕಾಗಿ ಮತ್ತೊಮ್ಮೆ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ, ಇವತ್ತಿನ ಈ ವಿಷಯ ತಮಗೆಲ್ಲ ಗೊತ್ತಿದೆ ಈಗಾಗಲೇ. ವಚನ ಸಾಹಿತ್ಯ, ಸ್ತ್ರೀ ಸಮಾನತೆ ಮತ್ತು ಸ್ವಾತಂತ್ರ್ಯ, ಇದ್ರ ಬಗ್ಗೆ ಸ್ವಲ್ಪ ಅವಲೋಕನ ಮಾಡ್ತಕ್ಕಂಥ ಒಂದಿಷ್ಟು ಆಲೋಚನೆ ನನ್ನಲ್ಲಿದೆ. ಮೂಲತಃ ನಾನು ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ತೀನಿ ಎಲ್ರಿಗೂ, ಇಲ್ಲಿ ನಾನು ಉಪನ್ಯಾಸ ಕೊಡ್ತೇನೆ, ಬಹಳ ದೊಡ್ಡ ವಿದ್ವಾಂಸರಿದ್ದೇನೆ ಅಂತಕ್ಕಂಥ ಯಾವುದೇ ಹಮ್ಮು ಬಿಮ್ಮು ನನ್ನ ಹತ್ರ ಇಲ್ಲ. ಕೇವಲ ಒಂದಿಷ್ಟು ವಿಷಯಗಳನ್ನ ಈಗಾಗಲೇ ಸಾಕಷ್ಟು ಮಹನೀಯರು, ವಿದ್ವಾಂಸರು, ಪರಿಣಿತರು, ಪಂಡಿತರು ಈಗಾಗಲೇ ಲೇಖನ, ಭಾಷಣ, ಸಂಶೋಧನಾ, ಪ್ರಬಂಧ, ಕತೆ, ಕವನ ಮತ್ತೆ ಕಾದಂಬರಿಗಳ ರೂಪದಲ್ಲಿ ವಚನ ಸಾಹಿತ್ಯವನ್ನ ಸಮಾಜಕ್ಕೆ, ದೇಶಕ್ಕೆ ಕೊಟ್ಟಿದ್ದಾರೆ. ಆ ಎಲ್ಲ ಹಿನ್ನೆಲೆಗಳಲ್ಲಿ ನಾನೊಂದಿಷ್ಟು ವಿಶೇಷವಾಗಿ ವಚನ ಸಾಹಿತ್ಯದಲ್ಲಿ ಅಭಿರುಚಿಯನ್ನು ಹೊಂದಿದ್ದೇನೆ. ಆ ಅಭಿರುಚಿಯೇ ಇವತ್ತು ನಾನು ಈ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಮೂಲ ಕಾರಣ ಅಂತ ನಾನು ಭಾವಿಸ್ತೇನೆ. ನಾನು ತಿಳಿದ ಹಾಗೆ ಸಾಹಿತ್ಯ ಅನ್ನೋದು ಯಾವುದು ಸಮಾಜವನ್ನ ಸಂತೋಷವಾಗಿಡುತ್ತೆ, ವ್ಯಕ್ತಿ ಮತ್ತು ಸಮಷ್ಟಿ ಎರಡಕ್ಕೂ ಪೂರಕವಾದಂಥ ಅಭಿವೃದ್ಧಿಗೆ, ಮಾನಸಿಕ ಒಂದು ಸಂತೋಷಕ್ಕೆ, ಉಲ್ಲಾಸಕ್ಕೆ, ಖುಷಿ ಕೊಡುತ್ತೆ ಅಥವಾ ಸಮಾಜವನ್ನು ಮುನ್ನಡೆಸುತ್ತೆ. ಈ ವಿಷಯದಲ್ಲಿ ಸಾಹಿತ್ಯದ ಕೆಲಸ ನಾನು ಅಂದ್ಕೊಂಡಿದ್ದೇನೆ. ಸಾಹಿತ್ಯ, ಇನ್ನು ವಿಶೇಷವಾಗಿ ವಚನ ಸಾಹಿತ್ಯಕ್ಕೆ ಬಂದಾಗ, ವಚನ ಸಾಹಿತ್ಯ ಒಂದು ವಿಶೇಷವಾದಂಥ ಸಾಹಿತ್ಯ. ಜಗತ್ತಿನಲ್ಲಿಯೇ ವಚನ ಸಾಹಿತ್ಯಕ್ಕೆ ಸಮಾನವಾದಂಥ ಸಾಹಿತ್ಯ ಯಾವುದೂ ಇಲ್ಲ ಅಂತ ಸಾಕಷ್ಟು ಜನ ವಿದ್ವಾಂಸರು ಈಗಾಗಲೇ ತೀರ್ಮಾನಿಸಿಬಿಟ್ಟಿದ್ದಾರೆ. ಆ ವಚನ ಸಾಹಿತ್ಯ, ಆ ಸಾಹಿತ್ಯದ ಪದದ ಅರ್ಥಗಳು ಪರ್ಯಾಯವಾಗಿ ನಾವು ಹೇಳ್ಕೋಬಹುದು. ವಚನ ಸಾಹಿತ್ಯ ಅಂತ ಹೇಳ್ಬೋದು, ಶರಣ ಸಾಹಿತ್ಯ ಅಂತ ಹೇಳ್ಬೋದು. 12ನೇ ಶತಮಾನದ ಶಿವಶರಣರ ಕಾಲದಲ್ಲಿ ಬೆಳೆದು ಬಂದಂತ ವಚನ ಶರಣ ಸಮಾಜದ ಅವರ ಅನುಭವದ ನುಡಿಮುತ್ತು ಅಂತ ಹೇಳ್ಕೋಬಹುದು. ಅಥವಾ ಅವರ ಜೀವನದ ಅನುಭವ ಪರ್ಯಾಪ್ತವಾಗಿ ಒಂದು ರೀತಿ ರಸಪಾಕವಾಗಿ ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ, ಸಾಮಾಜಿಕ ಕಳಕಳಿಯ ಹಿನ್ನೆಲೆಯಲ್ಲಿ ಪುರೋ ಅಭಿವೃದ್ಧಿಗಾಗಿ ಬಂದಂತಹ ಒಂದು ಸಾಹಿತ್ಯದ ರೂಪ.
ಈ ವಚನ ಸಾಹಿತ್ಯದ ವಿಶೇಷವಾದ ಇನ್ನೊಂದಿಷ್ಟು ಅಂಶಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಎಲ್ಲ ಕಾರಣ ಹೇಳಲಿಕ್ಕೆ ಒಂದೇ ಒಂದು ಕಾರಣ, ಈ ಎಲ್ಲ ವೈಶಿಷ್ಟ್ಯವನ್ನ ನಾವು ಗಮನಿಸಿದ ನಂತರ ಸ್ವಾತಂತ್ರ್ಯ ಮತ್ತು ಸಮಾನತೆ ಅವರು ಹೇಗೆ ಕೊಟ್ಟಿದ್ರು, ಹೇಗೆ ಅನುಭವಿಸಿದ್ರು, ಅದು ಇವತ್ತಿಗೂ ಹೇಗೆ ಪೂರಕವಾಗಿದೆ ಅನ್ನೋದಕ್ಕೆ ಇದು ಒಂದು ಮೂಲ ಪೀಠಿಗೆ ಆಗತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಇದನ್ನ ಪ್ರಸ್ತಾಪಡಿಸ್ತಾ ಇದ್ದೀನಿ ತಮ್ಮ ಮುಂದೆ. ಶರಣ ಸಾಹಿತ್ಯ, ವಚನ ಸಾಹಿತ್ಯ ಅಥವಾ ಬಸವಾದಿ ಶರಣರ ಸಾಹಿತ್ಯ. ಇಲ್ಲಿ ಬಸವ ಮತ್ತು ಅಕ್ಕ ಮಹಾದೇವಿ ಇಬ್ಬರನ್ನ ನಾವು ಧ್ರುವತಾರಿಯಾಗಿ ತಗೊಳ್ತೇವೆ ಅಷ್ಟೇನೆ. ಇನ್ನುಳಿದಂತೆ ಸಮಾಜದ ಎಲ್ಲಾ ಸ್ತರದ, ಎಲ್ಲಾ ಕೆಳಸ್ತರದ, ಎಲ್ಲಾ ವರ್ಗ ವರ್ಣದ, ಗಂಡು ಹೆಣ್ಣು ಭೇದ ಇಲ್ಲದೆ ಭಾಗವಹಿಸಿದಂತಹ ಕ್ರಾಂತಿ ರೂಪವಾದಂತಹ ಒಂದೇ ಒಂದು ಹಂತದಲ್ಲಿ, ಅಂದ್ರೆ ಸುಮಾರು ಒಂದು 11ನೇ ಶತಮಾನದ ಅಂತ್ಯ 12ನೇ ಶತಮಾನದವರೆಗೆ ಬೆಳೆದು ಬಂದಂತಹ ಸಾಹಿತ್ಯ, ಇಷ್ಟೊಂದು ಆಂದೋಲನ ರೂಪದಲ್ಲಿ ಬೆಳೆದಂತ ಸಾಹಿತ್ಯ ಪ್ರಪಂಚದ ಯಾವುದೇ ಸಾಹಿತ್ಯ ರೂಪದಲ್ಲೂ ಇಲ್ಲ, ಯಾವುದೇ ಮೂಲೆಯಲ್ಲೂ ಇಲ್ಲ. ನಾವೆಲ್ಲ ತಿಳ್ಕೊಂಡಿದ್ದೇವೆ, ಫ್ರಾನ್ಸ್ನ ಮಹಾಕ್ರಾಂತಿ ಆಗಿದ್ದು 17ನೇ ಶತಮಾನ, ಇಂಗ್ಲೆಂಡ್ನಲ್ಲಿ ಕೈಗಾರಿಕಾ ಕ್ರಾಂತಿ ಆಗಿದ್ದು ಕೂಡ ಹೆಚ್ಚು ಕಡಿಮೆ ಹಾಗೇನೆ. ಆದ್ರೆ ಅದಕ್ಕಿಂತಲೂ 400-500 ವರ್ಷಗಳ ಹಿಂದೆ ಭಾರತದಲ್ಲಿ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ನಾವೆಲ್ಲ ಹೆಮ್ಮೆ ಪಡಬೇಕು. ನಾನು ಈಗಾಗಲೇ ತಮ್ಮ ಗಮನಕ್ಕೆ ತಂದಿದ್ದೇನೆ, ವಿಶ್ವದ ಯಾವುದೇ ಸಾಹಿತ್ಯ ಆಗಲಿ ಅಥವಾ ಭಾರತದ ಯಾವುದೇ ಸಾಹಿತ್ಯಕ್ಕೆ ಸ್ಪರ್ಧಿ ಅಂತ ಹೇಳಲಿಕ್ಕೆ ಹೋಗಲ್ಲ, ನಾನು ಸಂವಾದಿ ಅಂತಲೂ ಹೇಳಲಿಕ್ಕೆ ಹೋಗೋದಿಲ್ಲ. ಇದರಂತ ವಿಶಿಷ್ಟವಾದ ಸಾಹಿತ್ಯ ಯಾವುದೂ ಇಲ್ಲ ಅಂತ ಈಗ ನಾನು ತಿಳ್ಕೊಂಡಿದ್ದೇನೆ, ಎಲ್ಲರೂ ತಿಳ್ಕೊಂಡಿದ್ದಾರೆ. ಮತ್ತು ಪ್ರಸ್ತುತವಾಗಿ ಇವತ್ತಿನ ದಿನಗಳಲ್ಲಿ ಪ್ರಪಂಚದ ಎಲ್ಲಾ ಭಾಷೆಗಳಲ್ಲಿ, ಭಾರತದ ಎಲ್ಲಾ ಭಾಷೆಗಳಲ್ಲಿ ಹೆಚ್ಚು ಕಡಿಮೆ ಮುಂದುವರೆದಂತ ಎಲ್ಲಾ ದೇಶಗಳ ಭಾಷೆಯಲ್ಲಿ ಈ ವಚನ ಸಾಹಿತ್ಯ, ಶರಣ ಸಾಹಿತ್ಯ ಸಿಕ್ಕತ್ತೆ, ಇದೆ, ಲಭ್ಯವಾಗಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಅದನ್ನ ಯಾರು ಈ ಹಂತಕ್ಕೆ ತಂದಿದಾರೋ ಅವರಿಗೆ ನಾವೊಂದಿಷ್ಟು ಕೃತಜ್ಞತೆಯನ್ನ ಸಲ್ಲಿಸ್ಬೇಕಾಗಿತ್ತು. ಸ್ವಲ್ಪ ಹಿನ್ನೆಲೆಯಲ್ಲೇ ಹೋಗ್ಬೇಕಂದ್ರೆ 12ನೇ ಶತಮಾನದಲ್ಲಿ ಬೆಳೆದು ಬಂದಂತ ಸಾಹಿತ್ಯ, ಅದಕ್ಕಿಂತಲೂ ಬಸವಾದಿ ಶರಣ ಅಂತ ನಾವ್ ಏನ್ ಹೇಳ್ತೇವಂದ್ರೆ, ಬಸವಣ್ಣನವರಿಗಿಂತಲೂ ಹಿಂದೆ ಶರಣರು ಇದ್ರು. ಜೇಡರ ದಾಸಿಬೇನಂತವ್ರು ಬೇಕಾದಷ್ಟು ಜನ ಆಗಿ ಇದ್ರು. ಅದಕ್ಕಾಗಿ ನಾವು ಬಸವಾದಿ ಶರಣ ಅಂತ ಹೇಳ್ತೇವೆ ಹೊರತು ಬಸವ ಅಕ್ಕ ಮಹಾದೇವಿ ಮಾತ್ರ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಅವರ ಸಾಹಿತ್ಯ ರಚನೆ ಆಗಿದ್ದು ಓಲೆಗರಿಯಲ್ಲಿ. ಅದರ ನಂತರ ಒಂದಿಷ್ಟು ಬೇರೆ ಬೇರೆ ಕಾರಣಾಂತರ ಅದು ಕ್ರಾಂತಿ ರೂಪದಲ್ಲಿ ತಾಳ ಏನೆಲ್ಲ ಆಯ್ತು ಅನ್ನೋದನ್ನ ಅದು ಇವತ್ತಿನ ವಿಷಯಕ್ಕೆ ಪ್ರಸ್ತುತ ಅಲ್ಲ ಅಂತ ಭಾವಿಸ್ತಾ, ಅದರ ನಂತರ 300-400 ವರ್ಷ ಅದು ಬೆಳಕಿಗೆ ಬರಲೇ ಇಲ್ಲ. ಅದಕ್ಕೂ ಬೇಕಾದಷ್ಟು ಕಾರಣಗಳು ಇರಬಹುದು, ಐತಿಹಾಸಿಕ ಕಾರಣಗಳು. ನಾನೇನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, 300-400 ವರ್ಷದ ಮರೆಯಾಗಿ ಹೋದಂತ ಅಥವಾ ಎಲ್ಲೋ ಗುಪ್ತನಿಧಿಯಾಗಿದ್ದಂತ ಸಾಹಿತ್ಯವನ್ನ ಮತ್ತೆ 18ನೇ ಶತಮಾನ ಅಥವಾ 19ನೇ ಶತಮಾನದ ಆದಿಯಲ್ಲಿ ಕೆಲವು ಮಹನೀಯರು ಅದನ್ನ ಬೆಳಕಿ ತರ್ಲಿಕ್ಕೆ ಪ್ರಯತ್ನ ಪಟ್ರು. ಅವರ 4 ಜನರ ಹೆಸರನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. 4 ಜನ ಅಲ್ಲ, ಪ್ರಮುಖವಾಗಿ ಪಗು ಹಳಕಟ್ಟಿ ಅಂತವರು, ಸಿಸು ಬಸವನಾಳ್ ಅಂತವರು, ಇವರು ವೈಯಕ್ತಿಕ ನೆಲೆಯಲ್ಲಿ ಅದಕ್ಕೆ ಮತ್ತೆ ಒಂದು ರೂಪ ಕೊಡ್ಲಿಕ್ಕೆ ನೋಡಿದ್ರು. ಹಾಗೆ ಗದಗ್ ಮತ್ತು ಬಿಜಾಪುರದ ಕೆಲವು ಮಠ ಮಾನ್ಯಗಳು ಕೂಡ ಕೈ ಜೋಡಿಸಿದ್ರು. ಇವು ಬೆಳೆದು ಬಂದಂತ 1883 ಇದು ಸ್ವಲ್ಪ ಒಂದು ಹಂತಕ್ಕೆ ಬಂತು. ಅಲ್ಲಲ್ಲಿ ಸ್ವಲ್ಪ ಕೆಲಸ ಮಾಡಿದ್ರು. ಒಂದೇ ಸಮಗ್ರವಾಗಿ ಕೆಲಸ ಮಾಡಿದ್ದು ಯಾವಾಗಂದ್ರೆ 1993ನೇ ಇಸ್ವಿಯಲ್ಲಿ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ರು. MM ಕಲಬುರ್ಗಿ ಅವರು ಸಂಪಾದಕ ಮಂಡಳಿಯ ನೇತೃತ್ವ ವಹಿಸಿಕೊಂಡು ಶರಣ ಸಂಪುಟಗಳನ್ನ 15 ಸಂಪುಟಗಳನ್ನ ಶಿವಶರಣರ ಅಥವಾ ಬಸವಾದಿ ಶರಣರ ಅದನ್ನ ನಾವು ವಚನ ಸಾಹಿತ್ಯದ ಸಮಗ್ರ ಸಾಹಿತ್ಯವನ್ನ ನೋಡ್ಬೋದು. ನಾನು ಈಗ ಮಾತಾಡ್ತಾ ಇರೋದು ಕೂಡ ದಯವಿಟ್ಟು ಅವುಗಳನ್ನ ಆಧರಿಸಿಯೇ ಹೊರತು ನನ್ನ ಸ್ವಂತದ್ದೇನಿಲ್ಲ. ಜೊತೆಗೆ ನಾನು ಇನ್ನೊಂದ್ಸರಿ ಹೇಳಿಕ್ಕೆ ಇಷ್ಟಪಡ್ತೀನಿ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತಕ್ಕಂಥ ತಲೆಯಲ್ಲಿ ಇಟ್ಕೊಂಡೆ ನಾನು ಮಾತಾಡ್ತೀನಿ. ನನ್ನನ್ನ ನೀವು ಬಹಳ ಅದ್ಭುತವಾಗಿ ಪ್ರಶ್ನೆ ಕೇಳಿ, ಬೊಮ್ಮೇಗೌಡ ಸಾಹೇಬ್ರಂತವ್ರು ಇರ್ತಾರೆ, ಅವರು ಪರಿಣಿತರಿರ್ತಾರೆ. ಅವರ ಪರಿಣಿತರಿಗೆ ನಾನು ಚಾಲೆಂಜ್ ಆಗ್ಲಿ ಸವಾಲಾಗ್ಲಿ ಇರ್ತಕ್ಕಂಥದ್ದು ನನ್ನಲ್ಲಿ ಇಲ್ಲ. ನಾನು ಕೇವಲ ಈಗಾಗಲೇ ಹೇಳಿದಂತೆ ಒಂದಿಷ್ಟು ತಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಮಾತ್ರ ಇಲ್ಲಿ ಬಂದಿದ್ದೀನಿ. ಇದಕ್ಕೆ ಅವಕಾಶಕ್ಕೆ ಮತ್ತೊಮ್ಮೆ ವಂದನೆಗಳು. ಭಾಷಾ ದೃಷ್ಟಿಯಿಂದ ನೋಡ್ಬೇಕಾಗಿತ್ತು ನಾವು. ಈಗಾಗಲೇ ಅದ್ರ ಹಿನ್ನೆಲೆ ನೋಡಿದ್ದೇವೆ. ಭಾಷಾ ದೃಷ್ಟಿಯಿಂದ ಕೂಡ ವಚನ ಸಾಹಿತ್ಯವನ್ನು ನೋಡಿದರೆ ಬಹುಶಃ ವಚನ ಸಾಹಿತ್ಯವನ್ನ ಹಾಡಬಹುದು, ಕೇಳಬಹುದು, ವಾಚಿಸಬಹುದು ಮತ್ತು ಬೇಕಿದ್ರೆ ರಂಗರೂಪಕ್ಕೆ ತಂದು ಅಭಿನಯ ಕೂಡ ಮಾಡ್ಲಿಕ್ಕೆ ಅವಕಾಶ ಉಂಟು. ಈ ರೀತಿ ಗದ್ಯವೂ ಹೌದು, ಪದ್ಯವೂ ಹೌದು. ಇದು ವಚನ ಸಾಹಿತ್ಯದ ವೈಶಿಷ್ಟ್ಯ. ಇನ್ನು ಈ ವಚನ ಸಾಹಿತ್ಯ ಬೆಳೆದು ಬಂದಂತ ಹಿನ್ನೆಲೆಯನ್ನು ಗಮನಿಸ್ಕೊಳ್ಳಿಕ್ಕೆ ತೀರಾ ಅನಿವಾರ್ಯ ಅಂತ ನಾನು ಭಾವಿಸಿದ್ದೀನಿ.
ಬಹುಶಃ ಇಲ್ಲಿ ಸ್ವಲ್ಪ ತುಂಬಾ ಸಂಯಮದಿಂದ ನಾವು ಅನುಭವಿಸ್ಬೇಕಾಗತ್ತೆ. ಇಲ್ಲಿ ಯಾವುದೇ ಧರ್ಮವನ್ನ ಅಥವಾ ಯಾರನ್ನೇ ಟೀಕೆ ಟಿಪ್ಪಣಿ ಮಾಡೋದಾಗ್ಲಿ ಅಳಿಯೋದಾಗ್ಲಿ ಉದ್ದೇಶ ಅಲ್ಲ. ಆದರೆ ಇತಿಹಾಸವೇ. ಇತಿಹಾಸವನ್ನ ನಾವು ಮುಚ್ಚುಮರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಒಂದು ನಾವೆಲ್ಲರೂ ಬಹಳ ವೈಯಕ್ತಿಕವಾಗಿ ಇದನ್ನ ಗಮನಿಸ್ಬೇಕಂದ್ರೆ ಮತ್ತೆ ಹೇಳ್ತೀನಿ ನಾನು, ಅಂದಿನ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಇದ್ದಂತ ವಸ್ತುಸ್ಥಿತಿ ಮಾತ್ರ ಈ ವಚನ ಸಾಹಿತ್ಯದ ಉಗಮಕ್ಕೆ ಮೂಲ ಕಾರಣ ಆಯ್ತು ಅಂತಕ್ಕಂಥದ್ದನ್ನ ನಾವು ನೆನಪಿಸ್ಕೋಬೇಕಾಗುತ್ತೆ. ಬಹುಶಃ ಅವತ್ತಿನ ಪುರೋಹಿತಶಾಹಿ, ಅಂದಿನ ಸಾಮಾಜಿಕ, ಧಾರ್ಮಿಕ, ದೇವಸ್ಥಾನಗಳ ಒಂದು ವ್ಯವಸ್ಥೆ ಈ ಬಸವಾದಿ ಶರಣರ ವಚನ ಸಾಹಿತ್ಯ ಬೆಳೆದು ಬರ್ಲಿಕ್ಕೆ ಅನಿ ಮಾಡಿಕೊಡ್ತು, ಪೂರಕವಾಯಿತು, ಕಾರಣವಾಯಿತು ಅಂತಕ್ಕದ್ದನ್ನ ನಾವೆಲ್ಲರೂ ಗಮನಿಸ್ಬೇಕು. ಬಹುಶಃ ಅವತ್ತು ಮಹಿಳೆಯರಿಗೆ, ನೇರವಾಗಿ ನಮ್ಮ ವಿಷಯಕ್ಕೆ ಪೂರ್ವಕವಾಗಿ ಹೇಳೋದಾದ್ರೆ, ಮಹಿಳೆಯರಿಗೆ ಧಾರ್ಮಿಕ ವಿಚಾರದಲ್ಲಿ ಬಹಳಷ್ಟು ಅವಕಾಶಗಳಿರ್ಲಿಲ್ಲ, ಅಥವಾ ಅವ್ರನ್ನ ಹೆಚ್ಚು ಕಡಿಮೆ ಸೆಕೆಂಡ್ ಗ್ರೇಡ್ ಸಿಟಿಜನ್ ಅಂತಕ್ಕಂಥ ಒಂದು ಸ್ಥಿತಿ ಅವ್ರಿಗಿತ್ತು. ಆದ್ರೆ ಕೆಲವೊಮ್ಮೆ ಹೇಳ್ಬೋದು ನಾವು, ಉಪನಿಷತ್ ಕಾಲದಲ್ಲಿ ಅಥವಾ ಸ್ವಲ್ಪ ಇನ್ನು ಹಿಂದಕ್ಕೆ ಹೋದಾಗ ಕೆಲವು ಮಹಿಳೆಯರು ಸ್ವಾತಂತ್ರ್ಯವನ್ನು ಅನುಭವಿಸಿದ್ದು ಉಂಟು. ಇದನ್ನ ಕೆಲವು ಟೀಕೆ ಟಿಪ್ಪಣಿ ಅಥವಾ ಹಾಗಿರ್ಲಿಲ್ಲ ಹೀಗೂ ಇತ್ತು ಅಂತಕ್ಕಂಥ ಯಾರಾದ್ರೂ ಭಾವಿಸಿದಲ್ಲಿ ಇದಕ್ಕೆ ಪೂರಕವಾದ ವಿಷಯ ಇದು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಅವರು ಋಷಿಮುನಿಗಳ ಪತ್ನಿಯರಾಗಿದ್ರು, ಮೈತ್ರಿ, ಗಾರ್ಗೆ ಇತ್ಯಾದಿ. ಅವರು ಮಾತ್ರ ಭಾಗವಹಿಸಿದ್ರೆ ಹೊರತು ಜನಸಾಮಾನ್ಯರಲ್ಲಿ ಕೆಳಸ್ತರದ ಎಲ್ಲ ವರ್ಗದ ಎಲ್ಲ ಸ್ತರದ ಮಹಿಳೆಯರಿಗೆ ಅಂತ ಅವಕಾಶ ಸಿಕ್ಕಿರ್ಲಿ. ಬಹುಶಃ ಅದಕ್ಕೊಂದು ಸಾಮಾನ್ಯ ಉದಾಹರಣೆ ನಾವು ಕೊಡೋದಾದ್ರೆ, 19ನೇ ಶತಮಾನದ ಆದಿಯಲ್ಲಿ ಯಾರೋ ಕೆಲವರು ಮಾತ್ರ ವಿದೇಶಕ್ಕೆ ಹೋಗಿ ಕಲಿತಕ್ಕಂಥ ಅವಕಾಶ ಹೇಗಿತ್ತು ಹಾಗೆ 12ನೇ ಶತಮಾನದಲ್ಲಿ ಇರ್ಲಿಲ್ಲ. 12ನೇ ಶತಮಾನದಲ್ಲಿ ಶರಣರು ಏನ್ ಮಾಡಿದ್ರು ಅಂದ್ರೆ, ಹೆಚ್ಚು ಕಡಿಮೆ ಎಲ್ಲ ಇವ ನಾರವ ಅನ್ಲಿಲ್ಲ ಅವರು. ಇವ ನಮ್ಮವ ಎಂದೆನಿಸರಯ್ಯ ಅಂತಕ್ಕಂಥ ಒಂದು ಈ ಮಾತು, ಅವ್ರ ವಚನಗಳು ಏನ್ ಹೇಳ್ಕೊಡತ್ತಂದ್ರೆ ಸಮಾನತೆಗೆ ಆದ್ಯತೆ ಕೊಟ್ಟಿದ್ರು. ಇವ ನಾರವಂದಲ್ಲಿ ಬರೀ ಅದ್ರ ಪುಲ್ಲಿಂಗವಾಗಿ ನಾವು ಭಾವಿಸ್ಬೇಕಾಗಿಲ್ಲ. ಅದು ಯಾರಿಗಾದ್ರೂ ಆಗ್ಬೋದು, ಮಹಿಳೆಯರಿಗಾದ್ರೂ ಆಗ್ಬೋದು, ಪುರುಷರಿಗಾದ್ರೂ ಆಗ್ಬೋದು, ಯಾವ ವರ್ಗಕ್ಕಾದ್ರೂ ಆಗ್ಬೋದು, ಮೇಲ್ವರ್ಗ ಕೆಳವರ್ಗ. ಅದರ ಅರ್ಥ ಏನು, ಶರಣರ ಧೋರಣೆ ಏನಾಗಿತ್ತಂದ್ರೆ, ಎಲ್ಲರನ್ನೂ ಒಳಗೊಂಡಂತ ಒಂದು ಸಮಾಜವನ್ನು ಸೃಷ್ಟಿ ಮಾಡಬೇಕು, ಎಲ್ಲರಿಗೂ ಒಳಗೊಂಡಂತ ಒಂದು ಸ್ವಾತಂತ್ರ್ಯವನ್ನು ನೀಡಬೇಕು, ಯಾರೋ ಮೇಲು ಕೀಳು ಅಲ್ಲ ಅಂತಕ್ಕಂಥ ವಿಚಾರ ಅವರು ಇಟ್ಕೊಂಡಿದ್ರು. ಈ ಶರಣರ ವಚನಗಳಲ್ಲಿ ಏನಿದೆ ಅನ್ನೋದನ್ನ ಸ್ವಲ್ಪ ಒಂದೆರಡು ಮಾತುಗಳಲ್ಲಿ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಇದು ಶರಣರ ವಚನಗಳಲ್ಲಿ ಇರ್ತಕ್ಕಂಥದ್ದು ಕೇವಲ ಭಾಷಣ, ಕೇವಲ ತಾತ್ವಿಕ ಸಂದೇಶಗಳಲ್ಲ. ಶರಣರು, ನಾನು ಈಗಾಗಲೇ ತಮ್ಮ ಗಮನಕ್ಕೆ ತಂದ ಹಾಗೆ, ಅವರ ನಡೆ ನುಡಿ ಪರಿಪಕ್ವಗೊಂಡಂತಹ ಮಾತುಗಳು ವಚನಗಳಾಗಿ ಹೊರಹೊಮ್ಮಿದ್ದು ಮತ್ತು ಅವರು ದೈನಂದಿನ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದು, ಇದು ಆ ಶರಣರ ವಿಶೇಷ. ಅವರು ನಡೆದಂತೆ ನುಡಿದಂತೆ ನಡೆದ್ರು. ಇದು ಕೂಡ ಒಂದು ಅತ್ಯಂತ ವೈಶಿಷ್ಟ್ಯವಾದಂತ ಶರಣರ ಸಾಹಿತ್ಯದಲ್ಲಿ ಇರ್ತಕ್ಕಂಥ ಮಾತು. ಅಲ್ಲಿ ಶಾಂತಿಯೂ ಇತ್ತು, ಮತ್ತೆ ಒಂದು ಹಂತದಲ್ಲಿ ಕ್ರಾಂತಿಯನ್ನು ಕೂಡ ಶರಣರು ಮಾಡಿದ್ರು. ಅದು ಉಳಿವಿ ಕಡೆ ಹೋದಾಗ, ಬಿಜ್ಜಳ್ನಲ್ಲಿ ರಾಜ್ಯದಲ್ಲಿ ದಂಗೆ ಆದಾಗ ಅದು ವಿಪರೀತಕ್ಕೆ ಹೋಯ್ತು. ಅವಾಗ ಕೆಲವು ಶರಣರು ಬಿಚ್ಚುಗತ್ತಿಯನ್ನು ಹಿಡಿದು ತಮ್ಮ ರಕ್ಷಣೆಗಾಗಿ ಅಲ್ಲ, ತಮ್ಮಲ್ಲಿರ್ತಕ್ಕಂಥ ವಚನಗಳ ಒಂದು ಸಂರಕ್ಷಣೆಗಾಗಿ ಹೋರಾಡಿದ್ರೆ ಹೊರತು ರಕ್ತ ಕ್ರಾಂತಿಗೆ ಅಲ್ಲ. ಅದು ಈ ಇವತ್ತಿನ ವಿಷಯಕ್ಕೆ ಸಂಬಂಧಪಡಲ್ಲ ಅಂತ ಅತ್ಯಂತ ವಿನೀತನಾಗಿ ಭಾವಿಸ್ತಾ ಮತ್ತೆ ನಮ್ಮ ವಿಷಯಕ್ಕೆ ಮುಂದುವರಿಯೋಣ. ಶರಣರ ವಚನದಲ್ಲಿ ಅಥವಾ ಸಾಹಿತ್ಯದಲ್ಲಿ ಅಪ್ಯಾಯತೆ ಇದೆ, ಅಪ್ಪಿಕೊಳ್ತಕ್ಕಂಥ ಭಾವನೆ ಇದೆ. ನನ್ನದು, ನಮ್ಮದು, ನಮ್ಮವರು ಅಂತಕ್ಕಂಥ ಭಾವನೆ ಇದೆ. ಎಲ್ಲಾ ವಚನಗಳಲ್ಲೂ ನೋಡ್ಬೋದು. ಮಾಧುರ್ಯತೆ ಇದೆ. ನೀವೆಲ್ಲ ಗೂಗಲ್ ಅಲ್ಲಿ ತೆಗೆದು ನೋಡ್ಬಿಟ್ರೆ ಇವತ್ತು ಎಲ್ಲಾ ವಚನಗಳು ಕೂಡ ಬಹಳ ಶಾಸ್ತ್ರೀಯವಾಗಿ ಹಾಡ್ಲಿಕ್ಕಾಗಿದೆ. ಅಂತ ಹಾಡುಗಳನ್ನು ತಾವು ವಚನಗಳನ್ನು ಕೇಳಬಹುದು. ವ್ಯಕ್ತಿ ಗೌರವ ಇದೆ. ಇಲ್ಲಿ ವ್ಯಕ್ತಿನೂ ಮುಖ್ಯ. ವ್ಯಕ್ತಿಯ ಗೌರವದೊಂದಿಗೆ ಸಮಷ್ಟಿಯ ಗೌರವವನ್ನು ಕೂಡ ಕಾಪಾಡ್ತಕ್ಕಂಥದ್ದು ಶರಣ ಸಾಹಿತ್ಯದ ಧೋರಣೆ ಆಗಿತ್ತು. ವ್ಯಕ್ತಿಯ ಘನತೆಯನ್ನು ಕೂಡ ಎತ್ತಿಡ್ತಕ್ಕಂಥದ್ದು ಶರಣ ಸಾಹಿತ್ಯದ ಧೋರಣೆ ಆಗಿತ್ತು. ನಾನು ಈಗಾಗಲೇ ತಮ್ಮ ಗಮನಕ್ಕೆ ತಂದು ಎಲ್ಲಾ ಸ್ತರ ಅಲ್ಲಿ ಸಾಮಾಜಿಕ, ಇವತ್ತಿನ ಸಮಾಜಶಾಸ್ತ್ರದಲ್ಲಿ ನಾವೆಲ್ಲ ಗಮನಿಸ್ತೇವೆ, ಸಮಾಜವನ್ನು ಹೆಚ್ಚು ಕಡಿಮೆ ಸೋಶಿಯಾಲಜಿಯಲ್ಲಿ ಒಂದು 9 ವರ್ಗ ಮಾಡ್ತಾರೆ. ಮುಖ್ಯವಾಗಿ 3 ವರ್ಗ: ಮೇಲ್ವರ್ಗ, ಮಧ್ಯಮ ವರ್ಗ, ಕೆಳವರ್ಗ. ಮೇಲ್ವರ್ಗದಲ್ಲಿ ಅತಿ ಮೇಲ್ವರ್ಗ, ಅದರಲ್ಲೇ ಮತ್ತೆ ಮಧ್ಯಮ ವರ್ಗ, ಅದರಲ್ಲೇ ಕೆಳವರ್ಗ.
ಉದಾಹರಣೆ ಹೇಳ್ಬೇಕಾದ್ರೆ ಟಾಟಾ ಬಿರ್ಲಾ ಅತ್ಯಂತ ಮೇಲ್ವರ್ಗ, ನಮ್ಮಂತವ್ರು ಮಧ್ಯಮ ವರ್ಗದ ಮಧ್ಯಮ ವರ್ಗ. ಇನ್ನು ಉಳಿದಂತವ್ರು ತಾವು ಊಹೆ ಮಾಡ್ಬೋದು, ಇನ್ನು 3ನೇ ವರ್ಗದಲ್ಲಿ ಕೆಳಸ್ತಾ ಇರೋರು ಹೇಗಿರ್ಬೋದು. ಅದರಲ್ಲಿ ಅಂತ ಕಾಲದಲ್ಲಿ 12ನೇ ಶತಮಾನದಲ್ಲಿ ಪಂಚಮ ವರ್ಗ ಒಂದು ಸೃಷ್ಟಿ ಮಾಡಿದ್ರು ಕೆಲವು ಸಾಮಾಜಿಕ ಹಿತಾಸಕ್ತಿಗಳು. ಅವರನ್ನಂತೂ ನಾಯಿ ನರಿಗಳಿಗಿಂತಲೂ ಕೀಳಾಗಿ ಕಾಣ್ತಕ್ಕಂಥ ವ್ಯವಸ್ಥೆ. ಒಂದು ಉದಾಹರಣೆ ನೆನಪಾಗ್ತಾ ಇದೆ ನನಗೀಗ. ಹಳ್ಳಿಯಲ್ಲಿ ಅಥವಾ ಜನವಸತಿಯಲ್ಲಿ ಕೆಳಸ್ತರದ ವ್ಯಕ್ತಿ ಅವ್ರ ಬೀದಿಯಲ್ಲಿ ಬರ್ಬೇಕಾದ್ರೆ ಕಾಲಿಗೆ ಗೆಜ್ಜೆ ಕಟ್ಕೊಂಡು ಅಥವಾ ಒಂದು ಕೋಲಿಗೆ ಗೆಜ್ಜೆ ಕಟ್ಕೊಂಡು ಒಂದು ಸಂದೇಶ ಕೊಡ್ತಾನೆ, ನಾನು ಬಂದೆ ಅಂತ. ಅಂದ್ರೆ ಅವನ್ ಬಂದ್ರ ಅಂದ್ರೆ ಒಂದಿಷ್ಟು ವರ್ಗದ ಜನ ಬಾಗ್ಲಾಕೋಬೇಕಾಗಿತ್ತು, ಅವನ ಮುಖಾನ ಕೂಡ ನೋಡ್ಲಿಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಇನ್ನೂ ಒಂದು ಉದಾಹರಣೆ ನಾನು ಗಮನಿಸಿದ್ದೀನಿ. ಅವರ ಹಿಂಬದಿಯಲ್ಲಿ ಒಂದು ಪೊರಕೆ ಕಟ್ಕೊಂಡು ಓಡಾಡ್ತಕ್ಕಂಥ ಒಂದು ಸನ್ನಿವೇಶ ಇತ್ತಂತೆ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ಎಷ್ಟು ದುರಂತ ಹೊತ್ತಿನ ಸಾಮಾಜಿಕ ಕೆಟ್ಟ ಸ್ಥಿತಿ ಇತ್ತಂದ್ರೆ, ಅವನು ನಡೆದು ಹೋದ ದಾರಿಯನ್ನು ಅವನು ಹಿಂದೆ ಕಟ್ತಕ್ಕಂಥ ಪೊರಕೆ ಗುಡಿಸ್ಕೊಂಡು ಹೋಗ್ಬೇಕಾಗ್ತದೆ. ಇದನ್ನೆಲ್ಲ ನೆನೆಸ್ಕೊಂಡ್ಬಿಟ್ರೆ ಬಹುಶಃ ಸಾಮಾಜಿಕ ಸ್ಥಿತಿ ಎಲ್ಲಿತ್ತು ಅನ್ನೋದನ್ನ ನಾವು ಈ ಸುಬ್ಬಲಿಕ್ಕೆ ಒಂದು ಅವಕಾಶ ಅಂತ ನಾನು ಭಾವಿಸ್ತೀನಿ. ಇನ್ನು ಸ್ವಾತಂತ್ರ್ಯ 12ನೇ ಶತಮಾನದ ಶರಣರ ಸಾಹಿತ್ಯ, ಅದು 11, 12 ಎರಡರನ್ನು ತಗೊಳ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ 11ನೇ ಶತಮಾನ ಹಂತದಲ್ಲಿ ಶರಣ ಸಾಹಿತ್ಯವು ಇಷ್ಟೊಂದು ವ್ಯವಸ್ಥಿತವಾಗಿರ್ಲಿಲ್ಲ. ಅಲ್ಲಲ್ಲೇ ಶರಣರು ತಮ್ಮ ಹಂತದಲ್ಲಿ ಮಾಡ್ತಾ ಇದ್ರು. ಒಟ್ಟಾಗಿ ಅನುಭವ ಮಂಟಪಕ್ಕೆ ಬಂದು, ಅನುಭವ ಮಂಟಪ ಅನ್ನೋದು ಒಂದು ವಿಶಿಷ್ಟ ಕಲ್ಪನೆ ಶರಣ ಸಾಹಿತ್ಯದಲ್ಲಿ ಅಥವಾ ವಚನ ಸಾಹಿತ್ಯದಲ್ಲಿ. ಇಂಥ ಅನುಭವ ಮಂಟಪದ ಪರಿಕಲ್ಪನೆಯನ್ನು ಮಾನ್ಯ ಮೋದಿಯವರು ಕೂಡ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಜಗತ್ತಿನ ಬೇರೆ ಬೇರೆ ಲಂಡನ್ ಹೋದಾಗಲೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಬಹುಶಃ ಈ ಅನುಭವ ಮಂಟಪದ ಪರಿಕಲ್ಪನೆಯನ್ನು ನಮ್ಮ ಇವತ್ತಿನ ಪಾರ್ಲಿಮೆಂಟಿಗೆ ಹೋಲಿಸ್ತಕ್ಕಂಥದ್ದು ಏನು ಯಾವುದೇ ನಿಸ್ಸಂಕೋಚವಾಗಿ ಹೇಳ್ತಕ್ಕಂಥ ಅವಕಾಶ ಉಂಟು. ಅನುಭವ ಮಂಟಪದಲ್ಲಿ ಎಲ್ಲಾ ವರ್ಗದ ಶರಣೆಯರು ಸೇರಿ ಚರ್ಚೆ, ಸಂವಾದ ಅಥವಾ ಇವತ್ತು ನಾವೇನ್ ಡಿಬೇಟ್ ಅಂತೀವಲ್ಲ ಅಂತ ಡಿಬೇಟ್ ಅನ್ಕೋಬೇಡಿ ದಯವಿಟ್ಟು. ಆಧ್ಯಾತ್ಮಿಕ, ಭಾವನಾತ್ಮಕ, ಒಂದಿಷ್ಟು ಸಂಸ್ಕಾರ ಭರಿತವಾದಂತ ವಿಚಾರಗಳನ್ನ ವಿನಿಮಯ ಮಾಡ್ಕೋತಿದ್ರು, ಚರ್ಚೆ ಮಾಡ್ತಿದ್ರು. ಅಲ್ಲಮ ಪ್ರಭು ಆ ಅನುಭವ ಮಂಟಪದ ಅಧ್ಯಕ್ಷರಾಗಿದ್ರು. ಅವರ ಅಂತಿಮವಾಗಿ ಒಂದು ರೂಪ ಕೊಟ್ಟು ಬೆಳೆದು ಬಂದಂತ ಒಂದು ಅತ್ಯಂತ ವಿಶಿಷ್ಟವಾದ ಕಲ್ಪನೆ. ಆ ಅನುಭವ ಮಂಟಪದಲ್ಲಿಯೇ ಈ ವಚನಗಳ ಒಂದು ಸ್ಥಾಪನೆ ಆಯಿತು ಅಥವಾ ವಚನಗಳಿಗೆ ವೇದಿಕೆಯನ್ನು ಕೊಟ್ಟರು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗೆ ಈಗಾಗಲೇ ನಾನು ಹೇಳಿದಾಗೆ ಹೆಣ್ಣಿನ ಸ್ವಾತಂತ್ರ್ಯ ಮತ್ತು ಸಮಾನತೆ ಬಗ್ಗೆನೇ ಎಲ್ಲಾ ವಚನಗಳಲ್ಲಿಯೂ ಕೂಡ ವಚನಗಳ ಬಗ್ಗೆ ಅಧ್ಯಯನ ಮಾಡೋದಾಗ್ಲಿ ಅಥವಾ ವಚನ ಸಾಹಿತ್ಯ ಬಗ್ಗೆ ನಾವು ಪ್ರಸ್ತಾಪ ಮಾಡೋದಾಗ್ಲಿ ಹೇಳೋದಾಗ್ಲಿ ಒಂದು ದುಸ್ಸಾಹಸ. ಇದೊಂದು ಪೆಸಿಫಿಕ್ ಓಸಿಯನ್. ಆ ಓಸಿಯನ್ದಲ್ಲಿ ನಾವು ಯಾವ ಬಗ್ಗೆ ಮಾತಾಡ್ತೇವೆ, ಯಾವ ವಚನದ ಬಗ್ಗೆ ಮಾತಾಡ್ತೇವೆ. ಇವತ್ತಿನ ಸಂಶೋಧನೆ ಪ್ರಕಾರ 37 ವಚನಕಾರ್ತಿಯರೇ ಇದ್ರು 37 ಮಹಿಳಾ ವಚನಕಾರ್ತಿಯರು. ಅವರು ಹೆಚ್ಚು ಕಡಿಮೆ 1300 ಹೆಚ್ಚು ಕಡಿಮೆ ವಚನಗಳನ್ನ ಸಿಕ್ಕಿದ್ದಾವೆ, ಲಭ್ಯವಾಗಿದ್ದಾವೆ. ಈ ಸಂಶೋಧನೆ ಅನ್ನೋದ್ರ ಬಗ್ಗೆ ಒಂದು ಇತಿಮಿತಿ ತಮಗೆಲ್ಲ ತಿಳಿದಿದೆ, ತಾವೆಲ್ಲ ದೊಡ್ಡವರು ಇದ್ದೀರಿ. ಸಂಶೋಧನೆ ಇವತ್ತಿಗೆ ಮಾತ್ರ ಇದು ಅಂತ್ಯ, ನಾಳೆಗೆ ಇನ್ನೊಂದು ಆಗ್ಬೋದು, ನಾಳೆಗೆ ಮತ್ತು ಸಂಶೋಧನೆ ಆಗ್ಬೋದು. ಈ ಇತ್ತೀಚಿನ ಆಧುನಿಕ ಯುಗದಲ್ಲಿ ಚಿದಾನಂದ ಮೂರ್ತಿ ಅಂತವರು ಖ್ಯಾತ ಸಂಶೋಧಕರು ಅದ್ಭುತವಾಗಿ ಕಾರ್ಯ ಮಾಡಿದ್ದಾರೆ. ಅವರ ಭಾಷಣಗಳನ್ನ ಅವರ ಒಂದು ಕಾರ್ಯಾಗಾರದಲ್ಲಿ ನಾನು ಭಾಗವಹಿಸಿ ತುಂಬಾ ಹೆಮ್ಮೆ ಅನ್ಸತ್ ನನಗೆ. ಡಾಕ್ಟರ್ ಚಿದಾನಂದ ಮೂರ್ತಿ ಅವರು ಮಾತಾಡಿದ್ರೆ ಮಿಂಚು ಕೋಲ್ ಮಿಂಚು ಹೊಡೆದಂಗೆ ಇರೋದು. ಅವ್ರ ಮನೆ ಹೆಸರು ಕೂಡ ಮಿಂಚು ಅಂತಾನೆ ಬರ್ಕೊಂಡಿದ್ದಾರೆ. ಅಂತ ವ್ಯಕ್ತಿಗಳು. ಅವರನ್ನು ನೋಡಿದ್ದು ಭಾಗ್ಯ, ಅವರ ಜೊತೆಗೆ ಮಾತಾಡಿದ್ದು ನನ್ನ ಭಾಗ್ಯ ಇದೆ. ಬೆಂಗಳೂರಲ್ಲಿ ಅವಕಾಶ ಇತ್ತು. ಈ ಗೂಗಲ್ ಮೀಟ್ ಮಾಡ್ತಕ್ಕಂಥ ನನಗೊಂದು ನೆನಪಾಗ್ತಾ ಇದೆ. ಸರ್ವಭೂಷಣ ಮಠ ಅಂತ ಒಂದು ಬೆಂಗಳೂರಲ್ಲಿದೆ, ಬೊಮ್ಮೇಗೌಡ ಸಾಹೇಬ್ಗೆಲ್ಲ ಗೊತ್ತಿದೆ. ಅಲ್ಲಿ ಚಿದಾನಂದ ಮೂರ್ತಿ ಅವರು ಒಂದು ಕಲ್ಲಿನ ಕಂಬಕ್ಕೆ ಆಸರೆ ಕೂತ್ಕೋತಿದ್ರು. ಅವರು ಒಂದು ಕನ್ನಡ ಸಾಹಿತ್ಯದ ಕೆಲಸ ಮಾಡ್ತಿದ್ರು. ಆ ಕೆಲಸ ಮಾಡ್ಬೇಕಾದ್ರೆ ಕಾರ್ಯಕರ್ತರು ಎಷ್ಟು ಬರ್ತಿದ್ರು ಅಂದ್ರೆ ನೀವು ತಮಾಷೆ ಆಗತ್ತೆ, 4-5 ಜನ ಕೂಡ ಸೇರ್ತಾರೆ. ನನಗೆ ಇಂಥ ಘನ ವಿದ್ವಾಂಸರು ಸಭೆಗೆ ಯಾರು ಸೇರಲ್ವಲ್ಲಪ್ಪ ಅಂತಕ್ಕಂಥ ಬೇಸರನು ಖೇದನು ಇತ್ತು. ನಾನು ಯಾಕೆ ಹೇಳಲಿಕ್ಕೆ ಹೊರಟಿದಂದ್ರೆ, ಈ ಗೂಗಲ್ ಮೀಟ್ ಅಲ್ಲಿ ಎಷ್ಟು ಜನ ಸೇರ್ತಾರೆ ಸರ್ ಅಂತ ಕೇಳಿದೆ. 25-30 ಅಂದ್ರು. ಇಲ್ಲಿ ಸಂಖ್ಯೆ ಮುಖ್ಯವಾಗಲ್ಲ, ಆಸಕ್ತಿ ಮುಖ್ಯವಾಗತ್ತೆ, ಅವರ ಜೀವನ ದೃಷ್ಟಿಕೋನ ಮುಖ್ಯ ಆಗತ್ತೆ, ಮತ್ತೆ ಅವರ ಅಭಿಲಾಷೆ ಮುಖ್ಯವಾಗತ್ತೆ. ಇದು ಅತ್ಯಂತ ಸುವ್ಯವಸ್ಥಿತವಾದಂತ ಒಂದು ಸಾಮಾಜಿಕ ಆರೋಗ್ಯವನ್ನ ಕಾಪಾಡ್ತಕ್ಕಂಥ ಇಂಥ ಒಂದು ಅವಕಾಶ ನೀವು ಮಾಡ್ಕೊಂಡಿದ್ದು ಬಹಳ ಸಂತೋಷ ಅನಿಸ್ತಾ ಇದೆ.
ಜಗತ್ತಿನಲ್ಲಿಯೇ ಅನುಭವ ಮಂಟಪ ಪರಿಕಲ್ಪನೆ ವಿಶೇಷ ಅಂತ ನಾನು ಈಗಾಗಲೇ ತಮ್ಮ ಗಮನಕ್ಕೆ ತಂದಿದ್ದೀನಿ. ಪ್ರಜಾಪ್ರಭುತ್ವದ ಕಲ್ಪನೆ ಕೂಡ ಇದಕ್ಕೆ ಆದಿ. ಇನ್ನು ಕೆಲವರು ಕಾಮೆಂಟ್ ಮಾಡಬಹುದು, ಇದ್ರ ಹಿಂದೆ ಇರ್ಲೇ ಇಲ್ವಾ? ಇತ್ತು. ಆದರೆ ಇಷ್ಟು ವ್ಯವಸ್ಥಿತವಾಗಿ, ಇಷ್ಟು ಸಾಮಾಜಿಕ ಕೇಂದ್ರೀಕರಣವಾಗಿ ಇರ್ತಕ್ಕಂಥದ್ದು ಯಾವುದು ಇರಲಿಲ್ಲ. ಇದು ಪ್ರಥಮ. ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನ ಈ ಕೇವಲ ಟೆಕ್ನಿಕಲ್ ಆಗಿ ಯೋಚನೆ ಮಾಡಕ್ ನಾನು ವೈಯಕ್ತಿಕವಾಗಿ ಇಷ್ಟಪಡಲ್ಲ. ಈಗ ಹೇಳ್ಬೋದು ಸ್ವಾತಂತ್ರ್ಯ ಸಮಾನತೆ ಅಂದ್ರೆ ಏನೋ, ನೀನ್ 2 ತಿನ್ನು ನಾನು 2 ತಿನ್ನು. ನೋ, ದಿಸ್ ಇಸ್ ರಾಂಗ್. ನೀನು 10 ನಿಮಿಷ ಓಡು, ನಾನು 10 ನಿಮಿಷ ಓಡ್ತೀನಿ, ತಪ್ಪು. ಸಮಾನತೆ ಅನ್ನೋದು ಅವರಿಗೆ ಬೇಕಾದಂತ ಕನಿಷ್ಠ ಅರ್ಹತೆ. ಒಬ್ಬ ವ್ಯಕ್ತಿಗೆ 4 ಬೇಕು, ಯಾವ್ದಾರ ಒಂದು ತಿಂಡಿನ ಅಂತ ಇಟ್ಕೊಳ್ಳೋಣ, 4 ಹಣ್ಣು ತಿಂತಾನೆ 4 ಬೇಕು. ಇನ್ನೊಬ್ಬರಿಗೆ 3 ಹಣ್ಣು ತಿಂತಾನೆ 3 ಕೊಡ್ಬೇಕು. ಆದ್ರೆ ಅದನ್ನು ಬಿಟ್ಟು ನೀನು 3 ತಿನ್ನು, ನೀನು 4 ತಿನ್ನೋದು, ಇದು ಟೆಕ್ನಿಕಲ್ ಸಮಾನತೆ. ಇದು ಬಹುಶಃ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಒಂದು ವೈರುಧ್ಯ ಆಗ್ತಾ ಇದೆ. ಹೆಚ್ಚು ಕಡಿಮೆ ಕೆಲವೊಮ್ಮೆ ಈ ಸ್ವಾತಂತ್ರ್ಯ ದುರುಪಯೋಗ ಕೂಡ ಆಗಿದೆ. ಶರಣರ ಸ್ವಾತಂತ್ರ್ಯದಲ್ಲಿ ಇಂಥ ಪರಿಕಲ್ಪನೆ ಇರಲಿ. ಯಾರಿಗೆ ಏನು, ಎಷ್ಟು, ಯಾವಾಗ ಅಗತ್ಯ ಇರುತ್ತೋ ಅದನ್ನು ಕೊಟ್ಟಿದ್ರು, ಅದು ಸಮಾನತೆ. ಬಹುಶಃ ಇದು ಮಹಿಳೆಯರಿಗೂ ಕೂಡ ಇದ್ದಿದ್ರಿಂದಾನೇ ಅವರು ಕೂಡ ಶರಣರ ಅಥವಾ ಇತರ ಪುರುಷರ ಸಮಾನವಾಗಿ ಅನುಭವ ಮಂಟಪದಲ್ಲಿ ಭಾಗವಹಿಸ್ತಾ ಇದ್ರು. ಇತ್ತೀಚೆಗೆ ಒಂದು ದುರಂತ ಕೂಡ ಕೇಳ್ಪಟ್ಟಿದ್ದೀನಿ. ಮಹಾ ವ್ಯಕ್ತಿ, ಅವ್ರ ಹೆಸರು ಹೇಳಲಿಕ್ಕೆ ಕಷ್ಟ ಆಗತ್ತೆ. ಅವರು ಈ ಅನುಭವ ಮಂಟಪ ಇರ್ಲಿಲ್ಲ ಅಂತಕ್ಕಂಥ ಒಂದು ಬೇಸರದ ವಿಚಾರ ಮಾತಾಡಿದ್ದಾರೆ. ಅದಕ್ಕೆ ಕೊಡ್ಬೇಕಾದ ಉತ್ತರ ಕೊಟ್ಟಿದ್ದಾರೆ, ಕೊಡ್ತಾ ಇದ್ದಾರೆ. ಇಲ್ಲಿ ಯಾಕೆ ಪ್ರಸ್ತಾಪ ಮಾಡಿದೆ ಅಂದ್ರೆ, ಪ್ರಜಾಪ್ರಭುತ್ವದಲ್ಲಿ ಇಷ್ಟು ಅವಕಾಶ ಇದೆ ನಮಗೆ. ನಾನು ತಿಳಿದನ್ನೇ ಹೇಳಬಹುದು. ಆದ್ರೆ ಹೇಳೋದ್ರಿಂದ ಏನು ಸಮಾಜದ ಮೇಲೆ ವ್ಯತಿರಿಕ್ತ ಪರಿಣಾಮ ಆಗತ್ತೆ ಅನ್ನೋದನ್ನ ತಿಳ್ಕೊಂಡ್ರೆ ಅದು ಸ್ವಾತಂತ್ರ್ಯ. ಇಲ್ಲ, ನನಗೆ ಸ್ವಾತಂತ್ರ್ಯ ಕೊಟ್ಟಿದೆ ಅಂತ ನಾನು ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಲಿಕ್ಕೆ ಹೋದ್ರೆ ಅದು ಸ್ವಾತಂತ್ರ್ಯ ಆಗಲ್ಲ. ಈ ಹಿನ್ನೆಲೆಯಲ್ಲಿ ಶರಣರ ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನ ನಾನು ಪರಿಭಾವಿಸಿದ್ದೇನೆ. ಅದರ ಹಿಂದೆ ತಮಗೆಲ್ಲ ಗೊತ್ತಿದೆ, ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ. ಇದು ಒಂದಿಷ್ಟು ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದೇ ಸಂದರ್ಭದಲ್ಲಿ ಮಾತೃದೇವೋಭವನು ಇತ್ತು. ಅದನ್ನು ಗಮನಿಸ್ಬೇಕು ನಾವು. ಪುನಃ ನಾನು ತಮ್ಮಲ್ಲಿ ಅರಿಕೆ ಮಾಡ್ಕೊಳ್ತೀನಿ, ಅಂದಿನ ಸಮಾಜ, ಅಂದಿನ ಸಾಮಾಜಿಕ ವ್ಯವಸ್ಥೆ, ಅಂದಿನ ಜನ ಹೊರತು ಅದನ್ನ ನಾವೆಲ್ಲರೂ ಇವತ್ತು ಆರೋಪಿಸ್ಕೊಂಡು ಅಯ್ಯೋ ಅವರಿಗೆ ಹೀಗಂದಾಗ ನಾವು ಹಾಗನ್ಲಿಕ್ಕೆ ಅವಕಾಶ ಇಲ್ಲ. ನಮ್ಮ ಮುತ್ತಾತ ಸರಿ ಇರ್ಲಿಕ್ಕಿಲ್ಲ, ಹಾಗಂದ್ಬಿಟ್ಟು ಅವನ ವಂಶದವರೆಲ್ಲ ಸರಿ ಇರ್ಲಿಕ್ಕಿಲ್ಲ ಅಂತ ಹೇಳೋದು ತಪ್ಪಾಗತ್ತೆ. ಈ ನಿಟ್ಟಿನಲ್ಲಿ ನಾವು ಅದನ್ನ ಅತ್ಯಂತ ಸಂಯಮದಿಂದ ಆ ಪರಿಭಾವನೆಯನ್ನ ಭಾವಿಸ್ತಾರೆ. ಮತ್ತೆ ಶರಣರು ಮಹಿಳೆಯರಿಗೆ ಮಾತ್ರ ಶೀಲದ ಬಗ್ಗೆ, ನಡತೆ ಬಗ್ಗೆ ಹೇಳಿಲ್ಲ, ಪುರುಷರಿಗೂ ಹೇಳಿದ್ದಾರೆ. ಈ ಅರ್ಥದಲ್ಲಿ ಕೂಡ ಶರಣರು ಎಲ್ಲರೂ ಸಮಾನವಾಗಿ ಕಾಣ್ತಿದ್ರು ಅನ್ನೋದಕ್ಕೆ ಉದಾಹರಣೆ. ಹೆಣ್ಣಿಗೆ ಮಾತ್ರ ಶೀಲ ಹೇಳಿ ಗಂಡು ಹೇಗಾದ್ರೂ ಬದುಕಬಹುದಾ? ಇಲ್ಲ, ಖಂಡಿತ ಇಲ್ಲ. ಅವತ್ತಿನ ಕೆಲವು ಮಹಿಳೆಯರಿಗೆ ಏನೆಲ್ಲ ಕಠಿಣ ಅಂತಕ್ಕಂಥ ಒಂದು ಸಮಾಜ ವ್ಯವಸ್ಥಿತ್ತು. ಕೇಶ ಮುಂಡಣದಂತ ಸಮಾಜ ವ್ಯವಸ್ಥೆ ಇತ್ತು. ಆಮೇಲೆ ವಿಧವಾ ವಿವಾಹ ಇರ್ಲಿಲ್ಲ. ಮತ್ತೆ ಇವತ್ತಿಗೂ ಕೂಡ ಕೆಲವು ಸಮಾಜದಲ್ಲಿ ಮಹಿಳೆಯರು ತಮ್ಮ ಮನೆಯಲ್ಲಿಯೇ ಒಂದು ಪಡಸಾಲೆಯಲ್ಲಿ ಬಂದು ನಿಂತು ಮಾತಾಡ್ಲಾರತಕ್ಕಂಥ ಸ್ಥಿತಿ ಕೂಡ ಇದೆ. ಇದು ದುರಂತವೇ ಕೂಡ. ಆದ್ರೆ ಇವತ್ತು ಬಹಳಷ್ಟು ನಾವು ಒಂದು ಶತಮಾನಗಳನ್ನು ದಾಟಿ ಈ ಸ್ವಾತಂತ್ರ್ಯವನ್ನು ನಮ್ಮ ಮಹಿಳೆಯರು ಅನುಭವಿಸ್ತಾ ಇದ್ದಾರೆ. ಬಟ್ ದುರಂತ ಅಂದ್ರೆ ಇವತ್ತಿಗೂ ನಾವು ಅರ್ಧಕ್ಕಿಂತಲೂ ಹೆಚ್ಚು ಮಹಿಳೆಯರು ಇರ್ತಕ್ಕಂಥ ಸಮಾಜದಲ್ಲಿ ಇನ್ನು 33% ಕೊಡ್ತೇನೆ, 22 ಕೊಡ್ತೇನೆ ಅಂತಕ್ಕಂಥ ವ್ಯವಸ್ಥೆ ಈಗಲೇ ಹೀಗಿರ್ಬೇಕಾಗಿದ್ರೆ ಶರಣರು ಅವತ್ತು ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳಲೇ ಇಲ್ಲ. ಸಮಾನರು, ಅತ್ಯಂತ ಸಮಾನರು ಅಂತ ಹೇಳಿ ಅವರ ನಡೆ ನುಡಿಯಲ್ಲಿ ತೋರಿಸಿದ್ರು. ಇನ್ನು ಗಂಡು ಹೆಣ್ಣು ಅಂತಕ್ಕಂಥದ್ದನ್ನ ಕೇವಲ ಭೌತಿಕವಾಗಿ ತಿರಸ್ಕಾರ ಮಾಡ್ತಕ್ಕಂಥದ್ದನ್ನ ಶರಣರು ಎಷ್ಟು ಕಠಿಣವಾಗಿ ಹೇಳಿದ್ದಾರೆ ಅಂದ್ರೆ, ಶರಣರನ್ನ ನಾನು ಆಗ್ಲೇ ಹೇಳಿದೆ, ಶರಣರ ವಚನ ಮೃದುವೋ ಹೌದು, ಕುಸುಮದಂತೆ ಮೃದು, ವಜ್ರದಂತೆ ಕಠಿಣ. ಕೆಲವರು ಅರಗಿಸ್ಕೊಳ್ಳಿಕ್ಕೆ ಆಗಲ್ಲ, ಅದಕ್ಕೆ ನಾವು ಹೊಣೆ ಆಗಲ್ಲ. ಅದು ಸಮಾಜ ಅರಗಿಸ್ಕೊಳ್ಳೇಬೇಕು ಅಂತ ಒಂದು ವಚನವನ್ನು ನಾವು ದೇವರ ದಾಸಿಮನ ವಚನದಲ್ಲಿ ನಾವು ಕಾಣಿಸ್ತೇವೆ, ನೋಡ್ಬೋದು. ಅದು ಒಂದು ಸಾಕ್ಷಿಯಾಗಿ ನಾವೆಲ್ಲರೂ ಇವತ್ತಿನ ಈ ಮೀಟಲ್ಲಿ ಪರಿಭಾವಿಸ್ತೇವೆ ಅಂತಕ್ಕಂಥ. ಮೊಲೆ ಮುಡಿ ಮೂಡಿ ಬಂದರೆ ಹೆಣ್ಣೆಂಬರು. ನೋಡಿ, ಮೊಲೆ ಮುಡಿ ಮೂಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಮೂಡಿ ಬಂದರೆ ಗಂಡೆಂಬರು, ನಡುವೆ ಸುಳಿಯುವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ. ಈ ಒಂದು ವಚನದ ಬಗ್ಗೆ ಬಹಳಷ್ಟು ವಿದ್ವಾಂಸ 1 ಗಂಟೆ ಮಾತಾಡ್ಲಿಕ್ಕೆ ಸಾಧ್ಯತೆ ಇದೆ. ಬಟ್ ನನ್ನ ಇತಿಮಿತಿಯಲ್ಲಿ, ನನ್ನ ಸಮಯದ ಯೋಚನೆಯಲ್ಲಿ, ನನ್ನ ಇವತ್ತಿನ ಉಪನ್ಯಾಸದ ಇತಿಮಿತಿಯಲ್ಲಿ ಕೇವಲ
ಒಂದಿಷ್ಟು ವಿವರಣೆ ಕೊಡ್ಲಿಕ್ಕೆ ಬಯಸ್ತೇನೆ. ತಮ್ಗೆ ವಿವರಣೆ ಅರ್ಥ ಆಗಿದೆ ಈಗಾಗಲೇ, ಹೆಚ್ಚಿನ ವಿವರಣೆ ಕೊಡುವ ಅಗತ್ಯ ಇಲ್ಲ. ಅಂದ್ರೆ ಇಲ್ಲಿ ಶರಣರ ಆಲೋಚನೆ ಏನು, ಭೌತಿಕ ದೃಷ್ಟಿಕೋನದಿಂದ ಗಂಡು ಹೆಣ್ಣು ಅಂತ ನಿರ್ಧಾರ ಮಾಡುವುದು ತಪ್ಪು. ಏಕೆ? ಗಂಡು ಅಂದ್ರೆ ಕೇವಲ ಮೀಸೆ ಗಡ್ಡ ಬಂದ್ರೆ ಗಂಡಾಗ್ತಾನೆ, ಮೊಲೆ ಮತ್ತು ಮುಡಿ ಬಂದ್ರೆ ಹೆಣ್ಣು ಅನ್ನೋದನ್ನ ತಿರಸ್ಕಾರ ಮಾಡಿದ್ದಾರೆ. ಯಾಕೆ? ಹೆಣ್ಣಿನಲ್ಲಿಯೂ ಕೂಡ ತಾಕತ್ತಿದೆ ಅಥವಾ ಸಾಮರ್ಥ್ಯ ಇದೆ, ಬುದ್ಧಿ ಇದೆ, ರಾಜ್ಯವನ್ನ ಆಳಬಲ್ಲಳು, ತೊಟ್ಟಿಲ ತೂಗುವ ಕೈ ಜಗತ್ತನ್ನೇ ತೂಗಬಲ್ಲದು ಅಂತಕ್ಕಂಥದ್ದು ಇವತ್ತಿಗೆ ನಾವೆಲ್ಲ ಅನುಭವಿಸಿದ್ದೇವೆ. ಉದಾಹರಣೆ ಇಂದಿರಾ ಗಾಂಧಿಯವರು ತಗೊಳ್ಳಿ, ಇನ್ನು ಬೇರೆ ಬೇರೆ ಪ್ರಪಂಚದಲ್ಲಿ ಎಷ್ಟೋ ಮಹಿಳೆಯರು ದೇಶವನ್ನು ಆಳಿದ ಉದಾಹರಣೆಗಳಿದಾವಲ್ಲ. ಇದು ಶರಣರ ದೃಷ್ಟಿಕೋನ ಆಗಿತ್ತು. ಅಂದ್ರೆ ಈ ಶರಣರಿಗೂ ಇವತ್ತಿನ ಆಳ್ವಿಕೆಗೂ ಸಂಬಂಧ ಇಲ್ಲ. ಆದ್ರೆ ಅವತ್ತಿನ ಆಲೋಚನೆಯಲ್ಲಿ ಮಹಿಳೆಗೆ ಸಮಾನ ಒಂದು ಸ್ಥಾನ, ಕಲ್ಪನೆ, ಭಾವನಾತ್ಮಕವಾಗಿ ಪ್ರೀತಿ ಪೂರ್ವಕವಾಗಿ ಕೊಟ್ಟಿದ್ದು ಅದು ಸಹಜವಾಗಿ ಅವರ ಸಾಮರ್ಥ್ಯವನ್ನು ತೋರಿಸುತ್ತೆ. ಇವತ್ತಿನ ಈ ಹೆಣ್ಣು ಗಂಡು ಅಂತಕ್ಕಂಥ ಭೌತಿಕ ಕಲ್ಪನೆಯನ್ನ ವೈಜ್ಞಾನಿಕವಾಗಿ ಕೂಡ ನಾನು ಒಂದು ನಿಮಿಷ ತಮ್ಮೊಂದಿಗೆ ಹಂಚಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನೋಡಿ, ನೀವು ಸೈಂಟಿಫಿಕ್ ಆಗಿ ಯೋಚನೆ ಮಾಡಿ, ಯಾರೂ ಪರಿಪೂರ್ಣ ಗಂಡು ಅಲ್ಲ, ಯಾರೂ ಪರಿಪೂರ್ಣ ಹೆಣ್ಣು ಅಲ್ಲ. ಗಂಡಿನಲ್ಲಿಯೂ ಕೂಡ ಹೆಣ್ಣಿನ ಅಂಶಗಳು ಉಂಟು, ಹೆಣ್ಣಿನಲ್ಲಿಯೂ ಕೂಡ ಗಂಡಿನ ಅಂಶಗಳು ಉಂಟು. ಆದರೆ ಯಾವ ಅಂಶಗಳು ಜಾಸ್ತಿ ಆಗಿರ್ತಾವೋ ಅದು ಗಂಡು, ಯಾವ ಅಂಶಗಳಲ್ಲಿ ಹೆಣ್ಣು ಜಾಸ್ತಿ ಇರ್ತೋ ಹೆಣ್ಣು. ಇಂಥ ಒಂದು ವೈಜ್ಞಾನಿಕ ಪರಿಕಲ್ಪನೆ ಆಲೋಚನೆ ಅವ್ರ ಹತ್ರ ಇತ್ತು ಅನ್ನೋದೇ ಒಂದು ನನಗೆ ವಿಸ್ಮಯವನ್ನ ತಂದಿದೆ. ಹಾಗೆ ಜಗತ್ತಿನ ಭಾರತದಲ್ಲಿ, ಕರ್ನಾಟಕದಲ್ಲಿ ಇನ್ನೂ ವಿಶೇಷವಾಗಿ ಹೇಳ್ಬೇಕಾದ್ರೆ ಮೊಟ್ಟ ಮೊದಲ ಕವಯಿತ್ರಿ ತಮಗೆಲ್ಲ ತಿಳಿದ ಹಾಗೆ ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿ, ಬಸವಣ್ಣ, ನಾನು ಈಗಾಗಲೇ ತಮ್ಮ ಮುಂದೆ ಪ್ರಸ್ತಾಪ ಮಾಡಿದ 2 ಧ್ರುವ ತಾರೆಗಳು. ಅಕ್ಕ ಮಹಾದೇವಿ ಬಗ್ಗೆ ನಾವು ಮಾತಾಡದೆ ಹೋದ್ರೆ ಸ್ತ್ರೀ ಸ್ವಾತಂತ್ರ್ಯ ಮತ್ತು ಸಮಾನತೆ ಬಗ್ಗೆ ನಾವು ಏನನ್ನೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಕ್ಕ ಮಹಾದೇವ ಗುಣಗಳನ್ನ ಸ್ವಲ್ಪ ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತೇನೆ. ಗೊತ್ತಿದೆ, ಇದೊಂದು ಅಸಾಧಾರಣ ವ್ಯಕ್ತಿ, ಛಲಗಾರ್ತಿ, ಹೋರಾಟಗಾರ್ತಿ, ತ್ಯಾಗವಂತೆ, ಮತ್ತೆ ವೈರಾಗ್ಯವಂತೆ. ಇನ್ನೇನು ಹೇಳಬಹುದು, ಒಂದನೇ ಹೆಣ್ಣಿನ ಅತ್ಯಂತ ಶ್ರೇಷ್ಠ ಗುಣಗಳು, ಅವೆಲ್ಲಾ ಗುಣಗಳು ಅವ್ರ ಹತ್ರ ಇದೆ. ನಾನು ಇತ್ತೀಚೆಗೆ ಒಂದು ಕಾದಂಬರಿ ಓದಿದೆ, ರೂ ಇಲ್ಲದ ಚೆಲುವಂಗೆ. ಅವರು ಆಕಾಶವಾಣಿಯಲ್ಲಿ ಅಧಿಕಾರಿಯಾಗಿ ರಿಟೈರ್ಡ್ ಆದವರು ಬರೆದಿದ್ದಾರೆ. ಅವರು ಭೋಗಾದಿಯಲ್ಲಿ ಇದ್ದಾರೆ. ನಮ್ಮ ಜಗದೀಶ್ ಅವರು, ಥ್ಯಾಂಕ್ ಯು ಸರ್, ಜಗದೀಶ್ ಅವರು. ಅವ್ರನ್ನ ದಿನಾಲು ನೋಡ್ತೇನೆ, ದಿನಾಲು ಮಾತಾಡ್ತೇನೆ. ಅವರು ಒಂದು ರೂ ಇಲ್ಲದ ಚೆಲುವಿನ ಕಾದಂಬರಿ, ದಯವಿಟ್ಟು ತಾವು ಅವಕಾಶಕ್ಕಾಗ ಗಮನಿಸಿ. ಇದು ಪ್ರಚಾರಕ್ಕಲ್ಲ, ಅಲ್ಲಿ ಅಕ್ಕ ಮಹಾದೇವಿಯ ಒಂದು ವೈಶಿಷ್ಟ್ಯವನ್ನು ಬಹಳ ಅದ್ಭುತವಾಗಿ ನಿರೂಪಿಸಿದ್ದಾರೆ ಅಂತಕ್ಕಂಥ ನಮ್ಮ ಗಮನ ತರಲಿಕ್ಕೆ ಪಡ್ತೇನೆ. ಸಾಧ್ವಿ ಕೂಡ, ತಪಸ್ವಿನಿ ಕೂಡ, ಸಾಧಕಿ ಕೂಡ, ರಾಜಕೌಶಿಕ ನನ್ನ ಅನಿವಾರ್ಯವಾಗಿ ತನ್ನ ಕುಟುಂಬದ, ತನ್ನ ತಂದೆ ತಾಯಿಗಳ ಒಂದು ರಕ್ಷಣೆಗೋಸ್ಕರ, ಕರೆಕ್ಟ್ ಸರ್, ಒತ್ತಾಯಕ್ಕೋಸ್ಕರ, ಅನಿವಾರ್ಯಕ್ಕೋಸ್ಕರ ಒಂದು ವೈವಾಹಿಕ ಬಂಧನಕ್ಕೆ ಒಳಗಾಗ್ತಾಳೆ. ಮುಂದುವರಿಯುತ್ತೆ, ಕಂಡೀಷನ್ ಹಾಕ್ತಾಳೆ. 3 ಕಂಡೀಷನ್ ತಮಗೆಲ್ಲ ಗೊತ್ತಿದೆ. ಯಾವಾಗ 3 ಕಂಡೀಷನ್ ಮುರಿದಾಕ್ತಾನೋ ಕೌಶಿಕ, ಅವನನ್ನ ಧಿಕ್ಕರಿಸಿ, ಬಹುಶಃ ಒದ್ದು ಅಂತ ಹೇಳಿದ್ರು ಏನ್ ತಪ್ಪಾಗಲ್ಲ, ಧಿಕ್ಕರಿಸಿ ಹೊರಗೆ ನಡೆಯುವಾಗ ಅವನ ಅರಮನೆ ಎಲ್ಲ ವಸ್ತು, ಒಡವೆ, ವೈಡೂರ್ಯ, ಬಟ್ಟೆ ಸಹಿತ ಬಿಟ್ಟು ಹೋದಳು, ವೈರಾಗ್ಯವಂತೆ ಅಂತಕ್ಕಂಥ ಮಾತು. ಆ ಯೌವನದ ಸುರದ್ರೂಪಿ ಹೆಣ್ಣು ಹೋಗುವಾಗ ಜನಸಾಮಾನ್ಯರು ಏನೆಲ್ಲಾ ಮಾಡ್ತಿದ್ರು, ಇವತ್ತಿನ ಕುಚೇಷ್ಟೆಗಳು, ಇವತ್ತಿನ ಆರೋಪಗಳು, ಇವತ್ತಿನ ಎಲ್ಲ ಕಂಟಕಗಳನ್ನ, ಸಂಕಟಗಳನ್ನ ಎದುರಿಸಿ ಹೋಗಿದ್ದಾಳೆ ಆ ತಾಯಿ. ಆವಾಗ ಅವಳು ಒಂದು ವಚನ ಹೇಳಿದ್ದುಂಟು, ಬಟ್ಟೆಯ ಮೊಲೆಯ ಭರದ ಜೌವನದ ಚೆಲುವ ಕಂಡು ಬಂದಿರಣ್ಣ, ಅಣ್ಣ ನಾನು ಹಸುಗೂಸಲ್ಲ, ಅಣ್ಣ ನಾನು ಸೂಳೆಯಲ್ಲ, ಅಣ್ಣ ಮತ್ತೆ ನನ್ನ ಕಂಡು ಅದೇನೆಂದು ಬಂದಿರಣ್ಣ, ಚೆನ್ನಮಲ್ಲಿಕಾರ್ಜುನನಲ್ಲದೆ ಮಿಕ್ಕಿನ ಪುರುಷರೆಲ್ಲ ನಮಗಾಗದ ಮೋರೆ ನೋಡಣ್ಣ. ಇಷ್ಟು ಸರಳವಾದ ಭಾಷೆಯಲ್ಲಿ, ಇಷ್ಟು ಜನಸಾಮಾನ್ಯರಿಗೆ ಅರ್ಥವಾಗ್ತಕ್ಕಂಥ, ಆದ್ರೆ ಅಂತರಂಗದಿಂದ ಹುಟ್ಟಿ ಹೊರಬಂದು ಸಾಹಿತ್ಯ ರೂಪದಲ್ಲಿ ಬಂದಂತ, ಬಹುಶಃ ಇಂಥ ಸಾಹಿತ್ಯ, ವಚನ ಸಾಹಿತ್ಯ, ಶರಣ ಸಾಹಿತ್ಯ ಬಹುಶಃ ತಾವೆಲ್ಲಿ ನೋಡಲಾರರಿ. ಹೇಳ್ಬೋದು ಭಕ್ತಿ ಪಂಥದಲ್ಲಿ ಮೀರಾದೇವಿ, ಇನ್ನು ಹಲವಾರು ಇದ್ದಾರೆ. ಆದ್ರೆ ಇಷ್ಟೊಂದು ಕ್ರಾಂತಿಯ ರೂಪದಲ್ಲಿ, ಇಷ್ಟೊಂದು ಜ್ವಲಂತವಾದ ಸನ್ನಿವೇಶ ಎದುರಿಸಿ ಬಂದವಳು ಅಕ್ಕ ಮಹಾದೇವಿ ಮಾತ್ರ. ಅಕ್ಕ ಮಹಾದೇವಿ ಚರಿತ್ರೆ ಸಾಕಷ್ಟು ಓದಿದಾಗ ನಾವಿನ್ನೂ ಹೆಚ್ಚು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಈ ರೀತಿ ಸಮಾಜದ ಅಂದಿನ ಎಲ್ಲ ರೀತಿ ಎದುರಿಸ್ಕೊಂಡು ಅವಳು
ಉಡುತಡಿಗೆ ಹೋಗ್ತಾಳೆ, ಚೆನ್ನಮಲ್ಲಿಕಾರ್ಜುನನ ಅರಸ್ಕೊಂಡು ಶ್ರೀಶೈಲಕ್ಕೆ ಹೋಗ್ತಾಳೆ. ಅಲ್ಲಿಯೂ ಕೂಡ ಪಶು ಪಕ್ಷಿ ಪ್ರಾಣಿ ವನ ಸಂಕುಲಗಳಿಗೆ ಕೇಳ್ತಾಳೆ, ನೀವು ಕಂಡಿರಾ ಅಂತ. ಎಂತ ವಚನಗಳು ಅಂದ್ರೆ ಅದ್ಭುತವಾದ ವಚನಗಳು. ಆ ವಚನಗಳನ್ನು ಆನಂದಿಸಿಯೇ ಕೇಳಬೇಕು. ಹೀಗೆ ಚರಣ ಸಾಹಿತ್ಯದಲ್ಲಿ, ವಚನ ಸಾಹಿತ್ಯದಲ್ಲಿ ಸಮಾನತೆ, ಸ್ವಾತಂತ್ರ್ಯ, ಪರಿಭಾವನೆಗಳು ಪ್ರತಿಯವರ ನುಡಿಯಲ್ಲಿವೆ, ನಡೆಯಲ್ಲಿವೆ. ಇನ್ನೊಂದು ಉದಾಹರಣೆ ತಮ್ಮೊಂದು ಹೇಳಲಿಕ್ಕೆ ಚನ್ನಬಸವನವ್ರು ಹೇಳ್ತಾರೆ, ನಿಜ ಪದದ ನೈದಿದ ಮಹಾದೇವಿ ಅಕ್ಕನ ಶ್ರೀಪಾದಕ್ಕೆ ನಮೋ ನಮೋ ನಮೋ. ನೋಡಿ, ಒಬ್ಬ ಪುರುಷ ಒಬ್ಬ ಸ್ತ್ರೀಗೆ ನಮಿಸ್ತಕ್ಕಂಥ ಯಾವುದಾದ್ರು ಉದಾಹರಣೆ ಬೇರೆ ಎಲ್ಲಾರು ಸಾಹಿತ್ಯದಲ್ಲಿ ತೋರಿಸಿ. ಇರಬಹುದೇನೋ, ಇಲ್ಲ ಅಂತ ನಾನು ಹೇಳಷ್ಟು ದಾರ್ಷ್ಟ್ಯ ನನ್ನ ಹತ್ರ ಇಲ್ಲ, ಬಟ್ ನಾನು ಕಂಡುಕೊಂಡಿದ್ದು ಇದು. ಚನ್ನಬಸವಣ್ಣ, ಹೀಗೆ ಬಸವಣ್ಣನವರು, ಜೇಡರ ದಾಸಮಯ್ಯನವರು, ಇವರೆಲ್ಲರ ವಚನಗಳನ್ನು ಹೋಲಿಸ್ತಾ ಅಕ್ಕನ ಒಂದೇ ವಚನಕ್ಕೆ ಸಾಟಿ ಅಂತ ಹೇಳ್ತಾರೆ. ಹೀಗೆ ಸಮಾನತೆ ಅನ್ನೋದು ಅವರು ನಡೆ ನುಡಿ ರಕ್ತದಲ್ಲೇ ಬರ್ತಿತ್ತು. ಇನ್ನು ಸಿದ್ದರಾಮನ ವಚನವನ್ನು ನೋಡೋಣ. ಈ ಹೆಣ್ಣಿಗೆ ಇರ್ತಕ್ಕಂಥ ಗೌರವದ ಬಗ್ಗೆ. ತಾ ಮಾಡಿದ ಹೆಣ್ಣು ತನ್ನ ತಲೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ತನ್ನ ತೊಡೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯನ್ನೇರಿತ್ತು. ಇದೆಲ್ಲ ನೀವು ಪರಿಭಾವಿಸಬಲ್ರಿ. ವಿಷ್ಣು ಮತ್ತೆ ಇಂತಹ ದೇವರುಗಳು, ಶಿವ, ಈ ದೇವರುಗಳು ಕೂಡ ಆ ಹೆಣ್ಣನ್ನ ತಮ್ಮ ಒಂದು ಉನ್ನತ ಸ್ಥಾನದಲ್ಲಿ ಇರಿಸಿದ್ದು ಅಂತ ಹೇಳ್ತಾನೆ. ಮತ್ತೆ ಅಲ್ಲಿ ಇನ್ನೂ ಒಂದು ಅಂಶ ಇದೆ, ಹೆಣ್ಣು ಎಲ್ಲರಿಗಿಂತಲೂ ಅಥವಾ ಪುರುಷನಿಗೆ ಯಾವ ದೃಷ್ಟಿಯಲ್ಲಿ ಕಮ್ಮಿ ಅಲ್ಲ, ದೇವರನ್ನೂ ಕೂಡ ಮೀರಿಸಬಲ್ಲಳು ಅಂತಕ್ಕಂಥ ಒಂದು ಪರಿಭಾವನೆ ಅಲ್ಲಿ ಅವ್ರು ಹೊಂದಿದ್ರು ಅಂತ ನನಗನ್ಸುತ್ತೆ. ತಮ್ಮ ಹೆಚ್ಚಿನ ವಿಚಾರ ತಮಗೆ ಬಿಟ್ಕೊಟ್ಟದ್ದು. ಇನ್ನು ಶರಣರ ಈಗಾಗಲೇ ಹೇಳಿದ ಹಾಗೆ ಅವರ ನಡೆನುಡಿಯಲ್ಲಿ ಅವರ ಸ್ವಾತಂತ್ರ್ಯ ಮತ್ತು ಸಮಾನತೆ ಕೊಟ್ಬಿಟ್ಟಿದ್ರು. ಮತ್ತೆ ಈಗಾಗಲೇ ಹೇಳಿದ್ದೀನಿ ತಮ್ಮ ಗಮನಕ್ಕೆ, ಶೀಲ ಅನ್ನೋದು ಗಂಡಿಗೆ ಮಾತ್ರ ಅಲ್ಲ, ಹೆಣ್ಣಿಗೆ ಮಾತ್ರ, ಇಬ್ಬರಿಗೂ ಹೇಳ್ತಾರೆ. ಗಂಡನ ಪುರುಷನಿಗೂ ಕೂಡ ಹೇಳ್ತಾರೆ, ಛಲಬೇಕು ಶರಣಂಗೆ ಪರ ಸತಿಯನ್ನು ಅಲ್ಲೇನೆಂಬ. ನೋಡಿ, ಯಾರು ಹೇಳಲಿಕ್ಕೆ ಸಾಧ್ಯ ಉಂಟು? ಬರೀ ಹೆಣ್ಣು ಹಿಂಗಿರ್ಬೇಕು, ಹಂಗಿರ್ಬೇಕು, ಕುಂಕುಮ ಹಾಕೋಬೇಕು, ಶರಗ್ ಮುಚ್ಕೋಬೇಕು, ಹೊರಗೆ ಬರ್ಬಾರ್ದು, ರೈಟ್. ನೀನ್ ಹೆಂಗಾರು ಇರ್ಬೋದಾ? ಇಲ್ಲ. ಅದನ್ನೂ ಹೇಳಿದ್ದಾರೆ, ಛಲಬೇಕು ಶರಣಂಗೆ ಪರ ಧನವನ್ನೊಲ್ಲೆಂಬ, ಛಲಬೇಕು ಶರಣಂಗೆ ಪರ ಸತಿಯನ್ನೊಲ್ಲೆಂಬ, ಇತ್ಯಾದಿ ಇತ್ಯಾದಿ ಇತ್ಯಾದಿ. ನಾರಿಗೆ ಗುಣವೇ ಶೃಂಗಾರ ಅಂತಲೂ ಹೇಳ್ತಾರೆ, ನೀನು ಅಚ್ಚುಕಟ್ಟಾಗಿರು ಅಂತ ಹೇಳ್ತಾರೆ. ಒಟ್ಟಾರೆ ದಾಂಪತ್ಯದ ಬಗ್ಗೆ ಚರಣ ಸಾಹಿತ್ಯದಲ್ಲಿ, ವಚನ ಸಾಹಿತ್ಯದಲ್ಲಿ ಬೇಕಾದಷ್ಟು ಉದಾಹರಣೆಗಳು ನಾವು ಕಂಡ್ಕೋಬಹುದು. ಹಾಗೆ ಒಂದು ಕುಟುಂಬ ಅಂದ್ರೆ, ಗಂಡ ಹೆಂಡತಿ ಅಂದ್ರೆ ಹೇಗಿರ್ಬೇಕಂತಕ್ಕಂಥ ವಿಚಾರವನ್ನು ಕೂಡ ನಾವಿಲ್ಲಿ ವಚನದಲ್ಲಿ ಗಮನಿಸ್ಬೋದು. ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪದು ಶಿವನಿಗೆ. ನೋಡಿ, ಈ ಬಹುಶಃ ಇದೊಂದು ಲೈನ್ ಇವತ್ತಿನ ಸಮಾಜ ಕಲ್ತು ಬಿಟ್ರೆ ಎಲ್ಲಾ ಕೋರ್ಟ್ಗಳು, ಡೈವರ್ಸ್ಗಳು, ಗಂಡ ಹೆಂಡಿ ಜಗಳ ಎಲ್ಲಾನೇ ಹೋಗ್ತಾವೆ ಅಂತ ನಾನು ಅನ್ಕೊಂಡಿದ್ದೀನಿ. ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪದು ಶಿವಂಗೆ. ಆ ಶಿವನೇ ನಮ್ಮನ್ನ ಇಷ್ಟಪಡ್ತಾನೆ. ಹಿತ ಅನ್ನೋದ ಅರ್ಥ ಬಹಳ ಸಂತೋಷವಾದದ್ದು, ಖುಷಿ ಕೊಡ್ತಕ್ಕಂಥದ್ದು. ಅದಕ್ಕೆ ಇನ್ನೊಂದು ಪರ್ಯಾಯ ಪದ ಸಿಗಲ್ಲ. ಅಕಸ್ಮಾತ್ ಹಾಗಿಲ್ಲ ಅಂದ್ರೆ ಅಮೃತದಲ್ಲಿ ವಿಷ ಇದ್ದ ಹಾಗೆ. ಬಹುಶಃ ಇವತ್ತಿನ ಎಲ್ಲಾ ಕುಟುಂಬಗಳು, ಇವತ್ತಿನ ಸಮಾಜದಲ್ಲಿ ಬಹಳಷ್ಟು, ಎಲ್ಲ ಅನ್ನೋಕ್ಕಿಂತ ನೀವು ಕೋರ್ಟ್ಗೆ ಹೋಗ್ಬಿಟ್ರೆ ಡಿವೋರ್ಸ್ ಕೇಸ್ ಎಷ್ಟಿದಾವೆ ಪೆಂಡಿಂಗು. ಯಾವ ಕಾರಣಕ್ಕಂದ್ರೆ ಹೆಂಡತಿಗೆ ಹೊರಕೆ ಹೊಡೆದ್ರೆ ಡಿವೋರ್ಸ್ ಕೇಳೋರಿದ್ದಾರೆ, ಇತ್ಯಾದಿ ಇತ್ಯಾದಿ. ಅಂದ್ರೆ ಇವತ್ತು ಹೆಣ್ಣಿನ ಸ್ಥಾನಮಾನ ಇವತ್ತಿಗೂ ಕೂಡ ಚಿಂತಾಜನಕವಾಗಿದೆ ಅನ್ನೋದಕ್ಕೆ ಉದಾಹರಣೆ ಅಂತ ನಾನು ಭಾವಿಸಿದ್ದೇನೆ. ಇನ್ನು ಅದೇ ಅಕ್ಕಮಹಾದೇವಿಯವರು ಹೊರಟಾಗ ಚೆನ್ನಮಲ್ಲಿಕಾರ್ಜುನ ಅರಸ್ಕೊಂಡು ಅವರ ಈ ಭೂಲೋಕದ ಅಥವಾ ಲೌಕಿಕ ಲೋಕದ ಗಂಡರನ್ನು ಬೇಡ ನನಗೆ, ಅಲ್ವೇ ಅಲ್ಲ, ನನಗೆ ಚೆನ್ನಮಲ್ಲಿಕಾರ್ಜುನ ಮಾತ್ರ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಹೋಗ್ತಾ ಇರ್ಬೇಕಾದ್ರೆ ಆ ಸಂದರ್ಭದಲ್ಲಿ ಕೂಡ ಒಂದು ವ್ಯಕ್ತವಾದ ವಚನ. ಹಸಿವಾದಡೆ ಭಿಕ್ಷಾಣ್ಣಗಳುಂಟು, ಕೃಷಿಯಾದಡೆ ಕೆರೆ ಹಳ್ಳ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಚೆನ್ನಮಲ್ಲಿಕಾರ್ಜುನಯ್ಯ ಆತ್ಮಸಂಗಾತಕ್ಕೆ ನೀನೆನಗುಂಟು. ಎಂಥ ವೈರಾಗ್ಯದ ಪರಮೋನ್ನತ ಸ್ಥಿತಿ ಇದು. ಯಾರಿಗಾದ್ರೂ ಸಾಧ್ಯವಾ? ಈ ಉನ್ನತ ಸ್ಥಿತಿ ಬರ್ಬೇಕಾದ್ರೆ ಅವರ ಹಿನ್ನೆಲೆ ತಮ್ಗೆಲ್ಲ ಗಮನಕ್ಕೂ ಬಂದಿದೆ. ಈ ವಚನದ ಉದ್ದೇಶ ಏನು ಅಂದ್ರೆ, ಇಂಥ ಒಂದು ವಚನ ಸಾಹಿತ್ಯದಲ್ಲಿ ಎಂಥ ಶ್ರೇಷ್ಠತೆ ಇದೆ, ಘನತೆ ಇದೆ, ಗಂಭೀರತೆ ಇದೆ, ಸಾಹಿತ್ಯದ ಎಲ್ಲಾ ಲಕ್ಷಣಗಳನ್ನು ಇಲ್ಲಿ ಗಮನಿಸ್ಬೋದು ನಾವು ಅಂತಕ್ಕಂಥ ವಿಚಾರ. ಇನ್ನು ಇವರು ನಾವ್ ಹೇಳ್ಬೋದು, ಅಕ್ಕ ಮಹಾದೇವಿಯವರು ಕುಟುಂಬ ಮೇಲಿಸ್ತರದ್ದು, ಬಸವಣ್ಣ ಕುಟುಂಬ ಮೇಲಿಸ್ತರದ್ದು, ಓಕೆ, ಬಿಟ್ಟ. ಕೆಳಸ್ತರದ್ದು ಕೂಡ ಇಂಥ ಅವಕಾಶ ಇತ್ತು ಅನ್ನೋದಕ್ಕೆ ಉದಾಹರಣೆಗಳನ್ನ ಹೇಳ್ಬೋದು. ಐದಕ್ಕೆ ಲಕ್ಕಮ್ಮ. ಇವರು ಅನುಭವ ಮಂಟಪದಲ್ಲಿ ಮಂಟಪದ
ಒಂದು ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಲಕ್ಷಾಂತರ ಜನ ಶರಣರು ಸೇರ್ತಾ ಇದ್ರು. ಅಲ್ಲಿ ಕಾಯಕ ಮಾಡ್ತಕ್ಕಂಥ ವಿವಿಧ ವ್ಯಕ್ತಿಗಳಿದ್ರು, ಶರಣರು ಇದ್ರು. ಈ ಐದಕ್ಕಿ ಲಕ್ಕಮ್ಮ ಅವರ ಕಾರ್ಯ ಏನಾಗಿತ್ತಂದ್ರೆ ದವಸ ಧಾನ್ಯಗಳು ಚೆಲ್ಲದಂಥದ್ದನ್ನ ಶುಚಿಗೊಳಿಸಿ ಇನ್ನು ಸ್ವಲ್ಪನ ತಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಂಡು ಹೋಗ್ತಕ್ಕಂಥ ಇದಿತ್ತು ವ್ಯವಸ್ಥೆ, ತಗೋತಿದ್ರು. ಒಂದಿನ ಈ ಐದಕ್ಕಿ ಲಕ್ಕಮ್ಮ ಅವರ ಪುರುಷ ಒಂದಿಷ್ಟು ಜಾಸ್ತಿ ತಗೊಂಡು ಹೋಗ್ಬಿಡ್ತಾರೆ. ಮನೆಯಲ್ಲಿ ಹೆಂಡತಿ ಕೇಳ್ತಾಳೆ, ಲಕ್ಕಮ್ಮ, ಆಸೆ ಎಂಬುದು ಅರಸರಿಗುಂಟಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ ಅಂತ. ನಮ್ಮನೆ ಇವತ್ತಿನ ತಮಾಷೆ ಹೇಳ್ತೀನಿ, ಇವತ್ತಿನ ನಮ್ಮ ಹೆಣ್ಮಕ್ಳು ಅಷ್ಟೇ ಆಗ್ತಿರ್ಲಿಲ್ಲ, ಇಷ್ಟೇ ಆಗ್ತಿರ್ಲಿಲ್ಲ ಅಂತಕ್ಕಂಥ ಪರಿಸ್ಥಿತಿ ಇರ್ತದೆ. ಬಹುಶಃ ಆವತ್ತಿನ ಹೆಂಗಸರ ಹತ್ರ ಇದ್ದಿದ್ರೆ ಎಷ್ಟೋ ಇಂಥ ಸಾಮಾಜಿಕ ಅನಿಷ್ಟಗಳು ತಡೀತಿದ್ರೇನೋ ಅಂತ ನನಗೆ ಅನ್ಸುತ್ತೆ. ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ, ಈ ಸಖಿ ಆಸೆ ನಿಮಗೇಕೆ, ಈಶ್ವರನೊಪ್ಪ. ಈಶ್ವರನೊಪ್ಪ, ಈ ಸ್ವರ ಅಲ್ಲ, ಈಶ್ವರನೊಪ್ಪ, ದೇವರೊಪ್ಪಲ್ಲ. ಅಂದ್ರೆ ಅವ್ರ ಸಾಕ್ಷಿ ಏನು? ಜನ ಅಲ್ಲ, ದೇವರು, ಅಂತರಂಗವೇ ಅವ್ರ ಸಾಕ್ಷಿ ಆಗಿತ್ತು. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ. ಈ ಅಮರೇಶ್ವರ ಒಂದು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಮಾರ ಅಂತಕ್ಕಂಥ ಒಂದು ಗ್ರಾಮದವರು. ಹೀಗೆ ಇನ್ನು ಬೇಕಾದಷ್ಟು ಇದು ಶರಣರ ಒಂದು ವಚನ ಎಲ್ಲಿವರೆಗೆ ನಡೆದಿತ್ತು ಅಂದ್ರೆ ಕಲ್ಯಾಣದಿಂದ ಕಾಶ್ಮೀರದವರೆಗೆ ಇತ್ತು. ಮೋಳಿಗೆ ಮಾರಯ್ಯ ಅಂತಕ್ಕಂಥ ಒಬ್ಬ ರಾಜ ತನ್ನ ಈ ಶರಣರ ಒಂದು ಪ್ರಚಾರ ಪ್ರಸಾರವನ್ನು ಕಂಡುಕೊಂಡು ತಿಳ್ಕೊಂಡು ಮಾರು ಹೋಗಿ ಕಲ್ಯಾಣಕ್ಕೆ ಬರ್ತಾರೆ. ಅವನು ರಾಜ ಪದವಿಯನ್ನೇ ಬಿಟ್ಟು ಬರ್ತಾರೆ, ಜೊತೆಗೆ ಹೆಂಡತಿ ಕೂಡ ಬರ್ತಾಳೆ. ಇಲ್ಲಿ ಒಂದು ಸೌದೆ ತರ್ತಕ್ಕಂಥ ಕೆಲಸವನ್ನು ಕಾಯಕವನ್ನು ಮಾಡ್ಕೊಂಡು ತಮ್ಮ ಜೀವನ ಸಾಕ್ತಾರೆ. ಇನ್ನು ಕದಿರೆ ರೇವಮ್ಮ ಇದ್ದಾರೆ, ಸೂಳೆ ಸಂಕವ್ವೆ ಇದ್ದಾರೆ. ಬೇಕಾದಷ್ಟು 37 ವಚನಕಾರ್ತಿಯರು ಈಗ ನಮ್ಗೆ ಲಭ್ಯವಾಗ್ತಕ್ಕಂಥ ಇದ್ದಾರೆ. 1300 ವಚನಗಳನ್ನ ಲಭ್ಯವಾಗಿದ್ದಾವೆ. ಈ ಸಂಶೋಧನೆ ನಡಿಬೇಕು. ಈ ನಡೀತಾ ಇರುವ ಸಂದರ್ಭದಲ್ಲಿಯೇ ಈ ವಚನ ಸಾಹಿತ್ಯಕ್ಕೆ ಸಾಕಷ್ಟು ಇವತ್ತಿಗೂ ಕಂಟಕಗಳಿದಾವೆ ಅಂತ ಭಾವಿಸ್ತೇನೆ. ಇನ್ನು ನನ್ನ ವಿಷಯ ವ್ಯಾಪ್ತಿ ಮೀರ್ತಾ ಇದೆ. ತಾವು ಏನಾದ್ರೂ ಇದಕ್ಕೆ ಪೂರಕವಾಗಿ ಹೇಳಿದ್ರೆ ನಾನೊಂದಿಷ್ಟು ಕೇಳಿಸ್ಕೊಳ್ಳಿಕ್ಕೆ ಸಿದ್ಧ ಇದ್ದೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಸರ್, ಪ್ರಶ್ನೋತ್ತರ ಕಾರ್ಯಕ್ರಮ ಇದೆ ಅಲ್ವಾ ಸರ್? ಸುಬ್ರಹ್ಮಣ್ಯ ಸರ್, ಒಂದೆರಡು ಪ್ರಶ್ನೆಗೆ ಅವಕಾಶ ಇದೆ, ಮಾಡಬಹುದು. ಯಾರಾದ್ರೂ ಪ್ರಶ್ನೆಯನ್ನ ಕೇಳೋರು ಕೇಳಬಹುದು. ಪ್ರಶ್ನೆ ಯಾರಾದ್ರೂ ಕೇಳೋರಿದ್ರೆ ಕೇಳಬಹುದು, ಇಲ್ಲಾಂದ್ರೆ ನಾವು ರಘು ಶೆಟ್ಟಿ ಅವರು ಬಹುಶಃ ಅವರ ವಾರದ ಕಥೆಯೊಂದಿಗೆ ಕಾಯ್ತಿರ್ಬಹುದು, ಅಲ್ಲಿಗೆ ಹೋಗ್ಬಹುದು. ನೀವು ಪ್ರಶ್ನೆ ಅನ್ನೋದಕ್ಕಿಂತ ಪೂರಕವಾಗಿ 2 ವಿಷಯ ಹೇಳಿದ್ರೆ ಎಲ್ರಿಗೂ ಸಂತೋಷ. ಸರ್, ವಚನ ಸಾಹಿತ್ಯದಲ್ಲಿ ಅಕ್ಕಮಹಾದೇವಿಯರ ವಚನ ಬಹಳ ಬಹಳ ತುಂಬಾ ಜೀವನಕ್ಕೆ ಹತ್ತಿರವಾಗಿರುವಂಥದ್ದು. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಅದು ತುಂಬಾ ಜೀವನಕ್ಕೆ ಹತ್ತಿರವಾಗಿರುವಂತ ವಚನ. ಮತ್ತೆ ಅಳಿ ಸಂಕುಲವೇ ಮಾಮರವೇ. ಹೌದು ಹೌದು, ಅದು ಅವರು ಸಾಮಾಜಿಕ ಸನ್ನಿವೇಶದಲ್ಲಿ ಎದುರಿಸ್ತಕ್ಕಂಥ ಸನ್ನಿವೇಶದಲ್ಲೇ ರಚನೆ ಆಗಿದ್ದು, ಬರೆದಿದ್ದು. ಅದು ಇಂದಿನ ಎಲ್ಲಾ ಮಹಿಳೆಯರಿಗೂ ಕೂಡ ಅನ್ವಯ ಆದ್ರೆ ಬಹಳ ಇನ್ನು ಮಹಿಳೆಯರು ಸಶಕ್ತರಾಗ್ತಕ್ಕಂಥ ಅಂಶ ಮೇಡಮ್, ಎಲ್ಲರಿಗೂ ಮಾದರಿ ಅದು. ಮಾನ್ಯ ಶಿಶುಕೋಟೆ ಶ್ರೀಶೈಲ ಬೇಲಿಯವರು ನಮ್ಮ ವಚನಾಮೃತ ನಿಜಕ್ಕೂ ಸಹ ಎಲ್ಲ ಪ್ರೇಕ್ಷಕರ ಮನ ಮೆಚ್ಚುವಂತ ಇತ್ತು. ಅದಕ್ಕೆ ತುಂಬಾ ಧನ್ಯವಾದಗಳು. ನಿಮ್ಮ ಹಿರಿಯ ಉಪನ್ಯಾಸಕರು ಮತ್ತೆ ನಿಮ್ಮ ಸಾಹೇಬರಿಗೂ ಸಹ. ಬಟ್ ನನ್ನದು ಒಂದು ಕಿರು ಪ್ರಶ್ನೆ ತಮಗೆ ಇಷ್ಟೇ. ಈ ದರೆಯ ಮೇಲೆ ಇರ್ತಕ್ಕಂಥವ್ರು 12ನೇ ಶತಮಾನ ಇರ್ಬೋದು, 10 ಇರ್ಬೋದು, 9 ಇರ್ಬೋದು, 6 ಇರ್ಬೋದು, ಅಂತ್ಯನೂ ಇರ್ಬೋದು ಎಲ್ಲ. ಯಾಕೆಂದ್ರೆ ಬದುಕು ವರ್ತಮಾನ, ಭೂತ ಮತ್ತು ಭವಿಷ್ಯತ್ಗಳ ಸಮ್ಮಿಲನ ಅಂತಕ್ಕಂಥದ್ದು ಸಹಜವಾಗಿ ನಮ್ಗೆ ನಿಮ್ಗೆಲ್ಲ ಗೊತ್ತಿರತಕ್ಕಂಥದ್ದು. ಆದ್ರೆ ವಿಶೇಷವಾಗಿರ್ತಕ್ಕ ಕನ್ನಡದ ಮೊದಲ ಕವಿಯತ್ರಿ, ಪ್ರಥಮತಃ ಕವಿಯತ್ರಿ, ಬರೆದಿರ್ತಕ್ಕಂಥ ವಚನಗಳು ಚಿರಕಾಲ ಸಾರ್ವಕಾಲಿಕೂ ಸತ್ಯ, ಅದ್ರ ಬಗ್ಗೆ 2 ಮಾತಿಲ್ಲ. ಆದ್ರೆ ಕೌಶಿಕ ಮಹಾರಾಜನನ್ನು ಒಲಿಸುವ ಸಂದರ್ಭ ತಂದೆ ತಾಯಿಗಳ ಬಲಾತ್ಕಾರಕ್ಕೂ ಅಥವಾ ಕೌಶಿಕ ರಾಜನ ಬಲಾತ್ಕಾರಕ್ಕೂ ಅಥವಾ ತಮ್ಮ ವಂಶದ ರಕ್ಷಣೆಗೋಸ್ಕರ ಅತ್ಯಂತ ಸ್ಫೂರ್ತಿ ಸುಂದರಿ ಆಗಿರ್ತಕ್ಕಂಥ
ಆಕೆಯ ಬಗ್ಗೆ ಅವನಿಗೆ ವ್ಯಾಮೋಹ ಅಥವಾ ಆಕರ್ಷಣೆ. ಹೀಗಾಗಿ ಮದುವೆ ಆಯ್ತು. ಕನ್ಸ್ಟೆಂಟ್ ಆಗ್ತಾಳೆ ಅಕ್ಕಮಹಾದೇವಿ ಏನಂತ, ನಾನು ಶಿವಪೂಜೆಯಲ್ಲಿ ನಿಮಗ್ನವಾಗಿದ್ದಾಗ ಅಥವಾ ಯಾವುದೇ ಒಂದು ಕೈಂಕರ್ಯಗಳಲ್ಲಿ ನಾನು ನಿಮಗ್ನಳಾಗಿದ್ದಾಗ ನೀನೇನೋ ನನ್ನನ್ನ ಸ್ಪರ್ಶಿಸಿದರೆ ನಾನು ನಿನ್ನಿಂದ ದೂರ ಆಗ್ತೀನಿ. ಈ ಕಂಡೀಷನ್ಗೆ 1 ಸತಿ 2 ಸತಿ 3 ಸತಿ ಉಂಟಾಗ ತೊರೆದು ಹೊರಟುಬಿಡ್ತಾಳೆ ಶ್ರೀಶೈಲಕ್ಕೆ. ಆದ್ರೆ ನನ್ನ ಒಂದು ಸಾಮಾನ್ಯ ಪ್ರಶ್ನೆ ತಮ್ಮಲ್ಲೇ ಇದು ಅಳಿಲು ಅರ್ಥ. ಯಾವೊಬ್ಬ ಮಾನವನಿಗೂ ಸಹ ಸಹಜವಾಗಿರ್ತಕ್ಕಂಥ ಪ್ರವೃತ್ತಿಗಳು ಇರ್ತವೆ, ಕೌಶಿಕನಿಗೂ ಸಹಜವಾಗಿತ್ತು. ಆದ್ರೆ ಅತ್ಯಂತ ವಿದ್ವತ್ಪೂರ್ಣರಾಗಿರ್ತಕ್ಕಂಥ ಹೀಗೆ ಅಂದಿನ ದಿನಮಾನದಲ್ಲೇ ಸಹ ಇಂಥ ವಿಶೇಷವಾಗಿರ್ತಕ್ಕಂಥ ಕಂಡೀಷನ್ ಹಾಕ್ಬಿಟ್ಟು ದೈವಕ್ಕೆ ಶ್ರೇಷ್ಠವಾಗಿರ್ತಕ್ಕಂಥ ಅತ್ಯಂತ ಪಾರಮಾರ್ಥಿಕ ಜ್ಞಾನವನ್ನ ಮೋಕ್ಷವನ್ನು ಪಡೆಯಕ್ಕೆ ಹೊರಟಾಗ ಸಾಮಾನ್ಯನ ಪರಿಸ್ಥಿತಿ ಏನಾಯ್ತು, ಯಾಕಾಯ್ತು ಅಂತಕ್ಕಂಥದ್ದು ನಮ್ಮ ದಿನ. ಬೊಮ್ಮೇಗೌಡ ಸಾಹೇಬರು ಬಹುಶಃ ತಮ್ಮ ಪ್ರಶ್ನೆ ಅಲ್ಲ ಇದು. ಸಾಮಾನ್ಯನು ಹೀಗೆ ಯೋಚನೆ ಮಾಡ್ತಾನೆ ಅಂತಕ್ಕಂಥ ಯೋಚನೆ ಅವ್ರ ಪ್ರಶ್ನೆ ಮುಂದಿಟ್ಟಿದ್ದಾರೆ. ಬಟ್ ಇದು ಅವರು ಸಾಮಾನ್ಯರಲ್ಲ, ಮೊದಲನೇ ಉತ್ತರ. ಹೀಗಾಗಿ ಅಸಾಮಾನ್ಯರಿಗೆ ಸಾಮಾನ್ಯ ಉತ್ತರ ಬೇಕಿಲ್ಲ. ಎರಡನೇದಾಗಿ ಮಾನವನ ಸಹಜ ಪ್ರವೃತ್ತಿ ಆದ್ರೂ ಕೂಡ ಆ ಷರತ್ತುಗಳನ್ನು ಒಪ್ಪತಕ್ಕಂಥ ಒಬ್ಬ ರಾಜ ಅವನು ಷರತ್ತುಗಳನ್ನು ಒಪ್ಪಿದ್ದು ತಪ್ಪು, ಒಪ್ಪಿ ಅದನ್ನ ಮುರಿದಿದ್ದು ಎರಡನೇ ತಪ್ಪು. ಹೀಗಾಗಿ ಅಕ್ಕಮಹಾದೇವಿ ಸರಿಯಾದ ರೀತಿಯಲ್ಲಿನೇ ಆಲೋಚನೆ ಮಾಡಿನೇ ಹೋಗಿದ್ದಾರೆ. ಅದು ಅವತ್ತು ಸರಿಯಾಗಿ ಇತ್ತು ಅಂತ ನನ್ನ ಒಪಿನಿಯನ್. ಮತ್ತೆ ನಮ್ದು ಕೌಂಟರು ಈಗ ಆ ಕಂಡೀಷನ್ ನ ಸಹಜವಾಗಿ ಯಾಕೆ ಹಾಕ್ಬೇಕಾಗಿತ್ತು ವೈವಾಹಿಕ ಜೀವನದಲ್ಲಿ ಅಂತಕ್ಕಂಥದ್ದು ನಮ್ಮ ಮೊದಲ ಪ್ರಶ್ನೆ. ಇಲ್ಲ ಇರ್ಲಿ, ಇದು ಬೆಳೆಸೋದು ಬೇಡ. ನಾವು ಬಹುಶಃ ಈಗಾಗಲೇ ನಮ್ಮ ಇತರ ವೀಕ್ಷಕರಿಗೂ ಮನದಟ್ಟಾಗಿದೆ. ಇದುವರೆಗೆ ಶ್ರೀಶೈಲ ಬೀಳಗಿಯವರು ವಚನ ಸಾಹಿತ್ಯದಲ್ಲಿ ಇರುವಂತಹ ಸ್ತ್ರೀ ಪರ ಕಾಳಜಿಯನ್ನ ಕುರಿತಾಗಿ ಮಹಿಳೆಯರಲ್ಲದೆ ಪುರುಷರು ಸಹ ಎಷ್ಟು ಸಂವೇದನಾಶೀಲರಾಗಿದ್ರು ಅವತ್ತಿನ ವಚನಗಳನ್ನ ರಚಿಸುವಂತಹ ಸಂದರ್ಭದಲ್ಲಿ ಇಂತಹ ಬಗ್ಗೆ ಮನವರಿಕೆ ಆಗಿದೆ. ಈಗ ವಾರದ ಕಥೆಗೆ ಶ್ರೀ ಕೆ ರಘು ಶೆಟ್ಟಿಯವರು ರೆಡಿ ಇದ್ರೆ ಅದನ್ನ ಕೇಳಬಹುದು ಅಂತ ಅನ್ಸುತ್ತೆ. ನಮಸ್ತೆ. ವಾರದ ಇಂದಿನ ಕತೆ ನಾವು ಇತ್ತೀಚೆಗೆ ಬಹುಶಃ ವರ್ತಮಾನ ಪತ್ರಿಕೆಗಳಲ್ಲಿ ಅಥವಾ ದೂರದರ್ಶನದಲ್ಲಿ ಕೇಳ್ತಾ ಇದ್ದೇವೆ. ಶ್ರೀಮಂತರ ಮಕ್ಕಳು ಬಹಳ ಅಹಂಕಾರದಿಂದ ಒಂದು ಆಕ್ಸಿಡೆಂಟ್ ಮಾಡೋದು ಅಥವಾ ಹಿರಿಯರಿಗೆ ಗೌರವ ಕೊಡದಿರುವುದು. ಇದಕ್ಕೆ ಮುಖ್ಯ ಕಾರಣ ತಂದೆಯ ಹಣದ ಬಲ ಹಾಗೂ ಬೆಳೆಯುತ್ತಿರುವಾಗಲೇ ತಂದೆಯ ಆ ಹಣದ ಅಹಂಕಾರದಿಂದ ಅವರಿಗೂ ಅಹಂಕಾರ ಬಂದಿರುತ್ತೆ. ಎಲ್ಲ ಶ್ರೀಮಂತರ ಮಕ್ಕಳು ಹೀಗೆ ಅಂತಲ್ಲ, ಕೆಲವರು ನಾವು ಆಗಾಗ ಕೇಳ್ತಿರ್ತೇವೆ. ಇದು ಹೊಸ್ತಲ್ಲ, ಅಂದರೆ ಹಳೆಯ ನಮ್ಮ ಪುರಾಣಗಳಿಗೂ ಹಿಂದೆ ಹೋದರೆ ಈ ರೀತಿ ನಡೆದದ್ದು ಅನೇಕ ಉದಾಹರಣೆಗಳಿವೆ. ಒಂದು ಉದಾಹರಣೆಯನ್ನು ನಾನು ನಿಮ್ಮ ಮುಂದೆ ಇವತ್ತು ಪ್ರಸ್ತುತಪಡಿಸ್ತೇನೆ. ಅದುವೇ ಕೃಷ್ಣನ ಜನ್ಮ ಆದ ನಂತರ ಅದಕ್ಕಿಂತ ಮೊದಲಾಗುವಂಥದ್ದು. ಅದರಲ್ಲಿ ಕುಬೇರನ ಹೆಸರು ನಾವೆಲ್ಲರೂ ಕೇಳಿದ್ದೇವೆ. ಕುಬೇರ ಸಂಪತ್ತಿ ಒಡೆಯ, ಹಾಗೆ ದೇವತೆ ಕೂಡ ಒಳ್ಳೆಯ ಗುಣವುಳ್ಳ ಒಂದು ದೇವತೆ. ಅವನ ಇಬ್ಬರು ಮಕ್ಕಳು ನಳ ಕುಬೇರ ಮತ್ತೆ ಮಣಿಗ್ರೀವ ಅಂತ. ಇವರಿಬ್ಬರು ಕೂಡ ತಂದೆಯ ಹಣದ ಮಧ್ಯದಿಂದ ಕೆಟ್ಟೋಗಿದ್ರು, ಬಹಳ ಕೆಟ್ಟೋಗಿದ್ರು. ಏನಂದ್ರೆ ಅವರು ಮಾನಿನಿ ಮತ್ತು ಮಧುರೆಯರ ದಾಸರಾಗಿದ್ರು. ಯಾರಿಗೂ ಗೌರವವನ್ನು ಕೊಡ್ತಿರ್ಲಿಲ್ಲ, ಅಹಂಕಾರದಿಂದ ಸುತ್ತಾಡ್ತಿದ್ರು. ಒಂದು ದಿನ ಹಲವು ತರುಣಿಯರನ್ನು ಕೂಡಿಕೊಂಡು ಕೈಲಾಸದ ಪರ್ವತದ ಉದ್ಯಾನವನ್ನು ಪ್ರವೇಶಿಸಿದ್ರು. ಅಲ್ಲಿ ಮಂದಾಕಿನಿ ಮತ್ತು ನೀವು ಬಹುಶಃ ಇಂದು ಉತ್ತರಾಖಂಡಕ್ಕೆ ಹೋಗಿದ್ರೆ ಆ ಪ್ರದೇಶದಲ್ಲಿ ಮಂದಾಕಿನಿ ಮತ್ತು ಗಂಗಾ ನದಿಯ ತಟ ಸಿಗುತ್ತೆ ನಿಮ್ಮಲ್ಲಿ. ಅಲ್ಲಿ ತರುಣಿಯವರೊಂದಿಗೆ ನಗ್ನರಾಗಿ ಜಲಕ್ರೀಡೆ ಆಡ್ತಾ ಇದ್ರು. ಅದೇ ಸಮಯದಲ್ಲಿ ಅಲ್ಲಿ ನಾರದ ಮುನಿಗಳು ಅವರ ಸವಾರಿ ಅತ್ತ ಬರ್ತಾ ಇತ್ತು. ನಾರದ ಮುನಿಗಳನ್ನು ನೋಡಿದ ತರುಣಿಯರು ತಮ್ಮ ದೇಹವನ್ನು ಮುಚ್ಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಿದ್ರು. ಅಂದ್ರೆ ಅಷ್ಟಾದರೂ ಒಂದು ರೀತಿಯ ಗುಣ ಅವರಲ್ಲಿತ್ತು. ಆದರೆ ಈ ಮಧುರೆಯ ದಾಸರಾಗಿದ್ದ ನಳಕುಬೇರ ಮತ್ತು ಮಣಿಗ್ರೀವ ಆ ತರುಣಿಯರನ್ನು ತಮ್ಮತ್ತ ಎಳೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಿದ್ರು. ನಾರದರು ಹೋಗುವುದನ್ನು ಅಥವಾ ಅಲ್ಲಿ ಅವರು ತೆರಳುತ್ತಿರುವುದನ್ನು ಗಮನಿಸದೇ ಇರುವುದಿಲ್ಲ, ಅಷ್ಟೊಂದು ಅಹಂಕಾರ ಅದಿತ್ತು. ಆಗ ನಾರದರಿಗನಿಸಿತು, ಇವರಿಗೆ ತಮ್ಮ ತಂದೆಯ ಸಂಪತ್ತಿನ ಅಹಂಕಾರ ಇದೆ, ಇದು ಬಹಳ ತಪ್ಪು. ಆದರೆ ಇವರಿಗೆ ಸರಿಯಾದ ಶಾಸ್ತಿ ಆಗಬೇಕು ಅಂತ ಅವರಿಗೆ ನೀವು ಮರಗಳಾಗಿ ಹುಟ್ಟಿ ಅಂತ ಇಬ್ಬರಿಗೆ ಶಾಪ ಕೊಡ್ತಾರೆ. ಅದರಂತೆ ಭೂಮಿಯಲ್ಲಿ ಅವರು ಮರಗಳಾಗಿ ಹುಡ್ತಾರೆ. ಅದು ಎಲ್ಲಿ ಹುಡ್ತಾರೆ ಅಂದರೆ ನಮ್ಮ ಗೋಕುಲದಲ್ಲಿ, ಅಂದರೆ ಬೃಂದಾವನದಲ್ಲಿ ಅಲ್ಲಿ 2 ಮರಗಳಾಗಿ ಹುಡ್ತವೆ.
ಈಗ ನಿಮಗೆ ಗೊತ್ತಿರುವ ಕಥೆ ಇದು. ಅಲ್ಲಿ ಒಂದು ದಿನ ಯಶೋದೆ ಬಾಲಕೃಷ್ಣನ ತಂಟೆಯನ್ನು ತಾಳಲಾರದೆ ಒಂದು ಚಿಕ್ಕದ ಗಾಡಿಗೆ ಆ ಮಗುವಿನ ಕಾಲನ್ನು ಕಟ್ಟಿ ಬಿಡ್ತಾಳೆ. ಯಾಕಂದ್ರೆ ಅದು ನಿಮ್ಗೆಲ್ಲರೂ ಕೃಷ್ಣನ ಚರಿತ್ರೆಯನ್ನು ಕೇಳಿದವರಿಗೆ ಬಾಲಕೃಷ್ಣನ ಆಟ ನಿಮ್ಗೆ ಗೊತ್ತೇ ಇದೆ. ಹಾಗೆ ಈ ಮಗು ಆಗ ಅದು ಭಗವಂತ ವಿಷ್ಣುವಿನ ಅವತಾರ. ಈಗ ಸಮಯ ಬಂದಿದೆ, ಇವರ ಶಾಪ ವಿಮೋಚನೆ ಆಗಲೇಬೇಕಾಗಿದೆ. ನಳ ಕುಬೇರ ಮತ್ತೆ ಮಣಿಗ್ರೀವರದ್ದು ನಾರದರ ಅವರು ತಪ್ಪಾಗಿ ಮುಂದೆ ನಾರದರ ಶಾಪ ಕೇಳಿದಾಗ ಹೋಗಿ ಅವರ ಕಾಲು ಹಿಡಿತಾರೆ, ಕ್ಷಮೆ ಕೇಳ್ತಾರೆ. ನಾವು ಮಾಡಿದ ತಪ್ಪು ಮುಂದೆ ನಮ್ಗೆ ಅನಿಸ್ತಾ ಇದೆ ಹೀಗೆ ಅಂತ. ಸಾಧಾರಣವಾಗಿ ನಮಗೆ ತಪ್ಪಿನ ಅರಿವಾಗೋದು ಮತ್ತೆ ಈ ರೀತಿ ಏನಾದರೂ ಘಟನೆ ಸಂಭವಿಸಿದಾಗ ಆಗ ನಾರದರು ಹೇಳ್ತಾರೆ, ಈ ಶಾಪವನ್ನು ಹಿಂತಿರುಗಿಸಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಆದರೆ ಮುಂದೆ ಭಗವಂತ ಕೃಷ್ಣನಾಗಿ ಬರುತ್ತಾನೆ ಜಗತ್ತಿಗೆ, ಆಗ ನಿಮ್ಮ ಶಾಪ ವಿಮೋಚನೆ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಅದೇ ರೀತಿ ಭಗವಂತನಿಗೆ ನೆನಪಾಗುತ್ತೆ. ಆ ಗಾಡಿಯ ಚಕ್ರವನ್ನು ಹಿಡಿದುಕೊಂಡು ಅದು 2 ಮರ ಒಟ್ಟಿಗಿರುತ್ತೆ, ಅಂದರೆ ನಳ ಕುಬೇರ ಮತ್ತು ಮಣಿಗ್ರೀವ ಒಟ್ಟೊಟ್ಟಿಗೆ ಮರಗಳಿರುತ್ತೆ. ಮರದ ಮಧ್ಯೆ ಶ್ರೀಕೃಷ್ಣ ಹೋಗ್ತಾನೆ, ಮಗು ಕೃಷ್ಣ, ಆದರೆ ಗಾಡಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಗಾಡಿ ಆ ಮರದ ಮಧ್ಯೆ ಸಿಕ್ಕಿದಾಗ ಬಹಳ ಶಕ್ತಿ ಉಪಯೋಗ ಮಾಡಿ ಆ ಗಾಡಿಯನ್ನು ಎಳೆಯುತ್ತಾನೆ. ಮರಗಳು ಉರುಳುತ್ತವೆ. ಉರುಳಿದಲ್ಲಿ ಅಲ್ಲಿ ದೇವತೆಗಳು ಅಂದರೆ ಈ ಕುಬೇರನ ಮಕ್ಕಳು ಮತ್ತು ನಮ್ಮ ನಿಜ ರೂಪದಲ್ಲಿ ತಂದು ಆ ಮಗು ಕೃಷ್ಣನಿಗೆ ವಂದಿಸಿ ಅಲ್ಲಿಂದ ತೆರಳುತ್ತಾರೆ ಎಂಬುದೇ ಇಂದಿನ ಕತೆ. ಯಾವಾಗಲೂ ಅಹಂಕಾರದಲ್ಲಿ ಮೆರೆದ್ರೆ ಆಗುವಂಥದ್ದು ಏನಂದ್ರೆ ನಮ್ಮ ಪುರಾಣಗಳಲ್ಲಿ ಕೂಡ ಇದನ್ನು ಹೇಳ್ತಾ ಇದ್ದೇವೆ. ಈಗಿನವರೆಗೆ ಆ ರೀತಿ ಮರಗಳಾಗೋ ಶಿಕ್ಷೆ ಇಲ್ಲ, ಏನು ಶಿಕ್ಷೆ ಆಗಂತ ನಾವು ಭಗವಂತನಿಗೆ ಬಿಟ್ಟು ಇಂದಿನ ಕತೆ ನಿಲ್ಲಿಸ್ತೇನೆ. ನಮಸ್ತೆ. ಹೌದು ಸರ್, ಖಂಡಿತ. ಅಹಂಕಾರ ಪಟ್ರೆ ಏನೇನು ಸಾಧನೆನೂ ಕೂಡ ಮಾಡೋಕ್ಕಾಗಲ್ಲ, ಏನು ಉಪಯೋಗನೂ ಇಲ್ಲ. ಬಹಳ ಧನ್ಯವಾದಗಳು ಸರ್. ಈಗ ಧನ್ಯವಾದ ಸಮರ್ಪಣೆ ಶ್ರೀಯುತ ಅಧ್ಯಕ್ಷರಾದಂಥ ಎಸ್ ಸುಬ್ರಹ್ಮಣ್ಯ ಅವರಿಂದ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಉಪನ್ಯಾಸ 225ನೇ ಉಪನ್ಯಾಸದಲ್ಲಿ ನಮ್ಮ ಜೊತೆ ಇದ್ರು. ನಮ್ಮ ಜೊತೆ ಅಂದ್ರೆ ನನ್ನ ಜೊತೆನೆ ಫಿಸಿಕಲ್ ಆಗೂ ಸಹ ಇರುವಂಥವರು ಶ್ರೀಯುತ ಶ್ರೀಶೈಲ ಬೀಳಗಿಯವರು. ಭೋಗಾದಿಯಿಂದ ಈ ಒಂದು ಮಳೆಯ ಸೂಚನೆ ಇದ್ರೂ ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅನ್ನೋ ಒಂದು ಉತ್ಸಾಹದಿಂದ ಅದಕ್ಕೋಸ್ಕರ ಬಂದಿದ್ದಾರೆ. ಒಂದು ಉತ್ಸುಕತೆಯನ್ನ ಅವರ ಉಪನ್ಯಾಸದಲ್ಲೂ ನಾವು ಗಮನಿಸಿದ್ವಿ. ಅವರಿಗೆ ವಿಶೇಷ ಧನ್ಯವಾದಗಳನ್ನ ನಾನು ಹೇಳ್ತಾ ಇದ್ದೀನಿ. ಇನ್ನು ಇವತ್ತಿನ ಕಾರ್ಯಕ್ರಮದ ಒಂದು ಪ್ರಸ್ತುತಿಗೆ ನಮಗೆ ಸಹಕಾರ ನೀಡಿದವರು ಕೃಷ್ಣದೇವರಾಯ ಸಾಹಿತ್ಯ ಕೂಟದ ಸಂಚಾಲಕರಿಗೆ, ಸಹ ಸಂಚಾಲಕರಿಗೆ, ಹಾಗೇನೆ ಸದಸ್ಯರಿಗೂ ನಾವು ಧನ್ಯವಾದಗಳನ್ನು ಹೇಳಬೇಕು. ವಿಶೇಷವಾಗಿ ಪ್ರಾರ್ಥನೆಯನ್ನ ನಡೆಸಿಕೊಟ್ಟಂತಹ ಶ್ರೀಮತಿ ಹೇಮಾ ಮಂಜುನಾಥ್ ಅವರಿಗೆ, ಸ್ವಾಗತ ಹಾಗೂ ಅತಿಥಿ ಪರಿಚಯ ಮಾಡಿದಂತಹ ಕೃಷ್ಣದೇವರಾಯ ಸಾಹಿತ್ಯ ಕೂಟದ ಸಹ ಸಂಚಾಲಕರಾದ ಶ್ರೀಕಾಂತ್ ಅವರಿಗೆ, ವಾರದ ಕಿರುಗತೆಯನ್ನ ಪ್ರಸ್ತುತಪಡಿಸಿದಂತಹ ಶ್ರೀಯುತ ರಘು ಶೆಟ್ಟಿ ಅವರಿಗೆ, ಚಂದ್ರಕಲಾ ಕುಮಾರ್ ಅವರ ಬದಲಾಗಿ ನಿರೂಪಣೆಯನ್ನ ಮಾಡ್ತಿರುವಂತಹ ಶ್ರೀಮತಿ ಕಾತ್ಯಾಯಿನಿ ಅವರಿಗೆ, ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ನೀಡ್ತಿರುವಂತಹ ಶ್ರೀಮತಿ ಜಯಮಾಲಾ ಅವರಿಗೆ, ಹಾಗೇನೆ ಈ ಕಾರ್ಯಕ್ರಮದ ನಿರ್ಮಾಣದಲ್ಲಿ ತೊಡಗಿಸ್ಕೊಂಡಿರುವಂತಹ ಶ್ರೀಮತಿ ಜಯಂತಿ ಗುರುರಾಜ್ ಅವರಿಗೆ ಈ ಮೂಲಕ ನಾವು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಶಾಂತಿ ಮಂತ್ರದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸಬೇಕು ಅಂತ ಶ್ರೀಮತಿ ಕಾತ್ಯಾಯಿನಿ ಅವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಆಯ್ತು ಸರ್. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧನ್ಯವಾದಗಳು ಸರ್.